ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯೂಸ್ ಫಸ್ಟ್. ಇವತ್ತಿನ ಪ್ರಮುಖ ವಿಷಯಕ್ಕೆ ಉತ್ತರ ಕೊಡಿ ಅಂತ ಕೇಳೋ ಸಮಯ ಇದು. ನಾನು ನಿಖಿಲ್ ಜೋಶಿ. ಮಹಿಳಾ ಸುರಕ್ಷತೆ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲದು. ನಾವು ಅಂಥ ದೇಶ, ಅಂಥ ಸಮಾಜ, ಅಂಥ ವ್ಯವಸ್ಥೆನಲ್ಲಿ ಬದುಕ್ತಿದ್ದೀವಿ ಅಂತ ತಿಳ್ಕೊಂಡ್ರೆ ಎಲ್ಲರೂ ನಾಚಿಕೆಯಿಂದ ತಲೆ ತಗ್ಗಿಸೋ ಅಂಥ ಒಂದು ಅನಿವಾರ್ಯತೆ ಇರುತ್ತೆ. ಎಂಥ ಸಮಾಜದಲ್ಲಿದ್ದೀವಿ ನಾವು? ಒಮ್ಮೆ ಮಾತಾಡಿದಾಗ ಹುಡುಗಿ ಯಾಕಲ್ಲಿ 7:30 ಹೋದ್ಲು ಅನ್ನೋ ಪ್ರಶ್ನೆ ಕೇಳೋರಿದ್ದಾರೆ. ಅದು ಮಹಿಳಾ ಆಯೋಗದಲ್ಲೇ ಹುದ್ದೆಯನ್ನ ಅಲಂಕರಿಸಿದಂಥವ್ರು ಯಾಕೆ ಆ ಹುಡುಗಿಯಲ್ಲಿ 7:30 ಹೋಗ್ಬೇಕಾಗಿತ್ತು ಅನ್ನೋ ಒಂದು ದಡ್ಡತನದ ಪ್ರಶ್ನೆಯನ್ನ ಕೇಳ್ತಾರೆ. ಈಗ ಸಾಯ್ದಾಬಾದ್ನಲ್ಲಿ, ತೆಲಂಗಾಣದ ಸಾಯ್ದಾಬಾದ್ನಲ್ಲಿ 6 ವರ್ಷದ ಒಂದು ಮಗುನ ರೇಪ್ ಮಾಡಿದ್ರಲ್ಲ, ಆ ಮಗು ಎಲ್ಲಿ ಹೋಯ್ತು? ಮನೆಯಲ್ಲೇ ಇತ್ತಲ್ಲ ಆ ಮಗು. ಬಟ್ಟೆ ಹಾಕೋದ್ರಿಂದ ಬೇರೆಯವ್ರನ್ನ ಪ್ರಚೋದಿಸ್ತಾ ಇಲ್ವಲ್ಲ. ಹೀಗಿದ್ದಾಗ್ಲೂ ಕೂಡ ರೇಪ್ ಆಗುತ್ತೆ ಅಂದ್ರೆ ನಾವು ರೇಪನ್ನ ನಾವು ಪೀಡಿತರ ಮೂಲಕ ನೋಡ್ಬೇಕಾಗಿಲ್ಲ, ಆರೋಪಿಗಳ ಮೂಲಕ ನೋಡ್ಬೇಕಾಗಿದೆ. ಇದು ಒಂದು ಮನಸ್ಥಿತಿ ಅಂತ ನಾವು ತಿಳ್ಕೋಬೇಕಾಗಿದೆ, ಒಂದು ವಿಕೃತ ಮನಸ್ಥಿತಿ ಅಂತ ನಾವು ತಿಳ್ಕೋಬೇಕಾಗಿದೆ. ಇದನ್ನ ತಿಳ್ಕೊಂಡ್ಮೇಲೆ ನಮ್ಮ ಮನಸ್ಸಲ್ಲಿ ಮೂಡುವಂತಹ ಪ್ರಶ್ನೆ, ಮೃಗಗಳಿಗೆ ಬೇಕಾ ಮಾನವೀಯತೆ? ಇವತ್ತಿನ ಚರ್ಚೆಯ ವಿಷಯ ಕೂಡ ಮೃಗಗಳಿಗೆ ಬೇಕಾ ಮಾನವೀಯತೆ. ಯಾಕೆ ನಾವು ಈ ಪ್ರಶ್ನೆ ಕೇಳ್ತಿದ್ದೀವಿ ಅಂದ್ರೆ, ತೆಲಂಗಾಣದ ಲೇಬರ್ ಮಿನಿಸ್ಟರ್ ಆಗಿರುವಂಥ ಮಲ್ಲಾರೆಡ್ಡಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಈ ರೇಪ್ ಆರೋಪಿ ಯಾರೇ ಇರಲಿ, ಎಲ್ಲೇ ಇರಲಿ, ಹುಡುಕ್ತೀವಿ. ಜೈಲು, ಕಾನೂನು, ನ್ಯಾಯಾಲಯ ಅದೆಲ್ಲ ಎರಡನೇದು, ಫಸ್ಟ್ ಗುಂಡಿಡ್ತೀವಿ ಅನ್ನೋ ಮಾತನ್ನು ಹೇಳಿದ್ರು. ಶೂಟ್ ಮಾಡ್ತೀವಿ ಅವನನ್ನ ಅಂತ ಹೇಳಿದ್ರು. ಇದರಲ್ಲಿ ತಪ್ಪು ಕೆಲವ್ರಿಗೆ ಕಾಣಿಸುತ್ತೆ, ಕೆಲವ್ರಿಗೆ ಇದರಲ್ಲಿ ಅವಶ್ಯಕತೆ ಕಾಣಿಸುತ್ತೆ. ವಿಳಂಬ ಅನ್ನೋದು ಮನಸ್ಥಿತಿಯ ಪ್ರತಿಬಿಂಬ, ನ್ಯಾಯಾಲಯ ಅನ್ನೋದು ಆಧಾರದ ಸ್ತಂಭ. ಈ ಆಧಾರದ ಸ್ತಂಭದಿಂದಾನೇ ನಮಗೆ ವಿಳಂಬ ಆಗೋದ್ರೆ ಇದು ಮನಸ್ಥಿತಿಯ ಪ್ರತಿಬಿಂಬ ಅಂತ ನಾವು ಅನ್ಕೋಬೇಕೋ ಬೇಡವೋ? ಮೊದಲನೇದಾಗಿ ಮಲ್ಲಾರೆಡ್ಡಿ ಅವ್ರು ಏನ್ ಹೇಳಿದ್ರು ಅಂತ ಒಮ್ಮೆ ನೋಡೋಣ, ಕೇಳೋಣ. ఎన్కౌంటర్ చేయాలి, తప్పకుండా వాడిని పట్టుకుంటాము, ఎన్కౌంటర్ చేస్తాము, ఇడిచేదే లేదు. ఆ కుటుంబాన్ని మీరు ఇంతవరకు ఎందుకు పరామర్శించాలి? తప్పకుండా చేస్తాము, పరామర్శిస్తాం. ఇప్పుడు చూడు, పోయి ఆడ పోగానే చేయగానే కాదు, తప్పకుండా మా మనసు ఉన్నది, ఓదార్పు చేస్తాం, తప్పకుండా నష్టపరిహారిస్తాం, వాడిని ఎన్కౌంటర్ చేస్తాం. ಪೀಡಿತರನ್ನೇ ಪಾಪಿಷ್ಠರಾಗಿ ನೋಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಮತ್ತೆ ಅಮಾನವೀಯ ಕೃತ್ಯವನ್ನ ಎಸಗೋರಿಗಾಗಿ ಮಾನವ ಹಕ್ಕಿನ ಹೋರಾಟ ನಡೆಸೋರು ನಮ್ಮಲ್ಲಿದ್ದಾರೆ. ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಈ ಚರ್ಚೆಯ ಮೂಲಕ ತಿಳ್ಕೊಳ್ಳೋ ಒಂದು ಪ್ರಾಮಾಣಿಕ ಪ್ರಯತ್ನ. ಈ ಚರ್ಚೆಯ ವಿಷಯದ ಪ್ರಮುಖ ಪ್ರಶ್ನೆಗಳು ಈ ರೀತಿ: ನ್ಯಾಯಾಂಗ ವ್ಯವಸ್ಥೆಯ ಆಮೆಗತಿ ಅತಿರೇಕದ ಬೇಡಿಕೆಗಳಿಗೆ ದಾರಿ ಮಾಡಿದ್ಯಾ? ಇವತ್ತು ಒಬ್ಬ ಲಾ ಮೇಕರ್ ಆಗಿ, ಒಬ್ಬ ಸಚಿವ ಶಾಸಕರಾಗಿ ಅವರೇ ಹೇಳ್ತಾರೆ ಎನ್ಕೌಂಟರ್ ಮಾಡಬೇಕು ಅಂತ ಅಂದ್ರೆ ಯಾವ ಪ್ರಮಾಣದ ಹತಾಶೆ ಮೂಡಿದೆ ಸಮಾಜದಲ್ಲಿ, ಜನರ ಮನಸ್ಸಲ್ಲಿ ಅನ್ನೋದನ್ನ ನಾವು ಇದ್ರ ಮೂಲಕ ಅಳಿಬೇಕಾಗಿದೆ. ನ್ಯಾಯ ವಿಳಂಬವಾಗ್ತಿರೋದು ಆರೋಪಿಗಳಿಗೆ ಮತ್ತಷ್ಟು ಧೈರ್ಯ ಕೊಡ್ತಿದ್ಯಾ? ಏನಾಯ್ತು? ನಿರ್ಭಯ ಪ್ರಕರಣ ಎಲ್ರಿಗೂ ಗೊತ್ತು, ಎಂಥ ಒಂದು ಕ್ರೌರ್ಯತೆಯ ಪ್ರದರ್ಶನ ಇತ್ತು ಆ ಪ್ರಕರಣದಲ್ಲಿ. ಎಷ್ಟು ವರ್ಷ ಆಯ್ತು ನ್ಯಾಯ ಸಿಗ್ಲಿಕ್ಕೆ? ಗಲ್ಲಿಗೆ ಏರ್ಸೋದಕ್ಕೆ ಎಷ್ಟು ವರ್ಷ ಆಯ್ತು? 10 ವರ್ಷ. ಇದಕ್ಕಾಗಿ ಅಂತಾನೆ ಹೊಸ ಗೈಡ್ಲೈನ್ಸ್ನ ರಚನೆ ಮಾಡಲಾಯಿತು. ಇಡೀ ದೇಶದಲ್ಲಿ 1000ಕ್ಕೂ ಹೆಚ್ಚು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆ ಆಗಬೇಕು ಅನ್ನೋ ಆದೇಶ ಆಯಿತು. ಏನಿದೆ ಗತಿ? ಈ ಚರ್ಚೆಯ ಮೂಲಕ ನಿಮ್ಗೆ ಅದನ್ನು ತಿಳಿಸ್ಕೊಡ್ತೀನಿ. ಘಟನೆ ನಡೆದ್ರು ಕೇಸ್ ಕಡಿಮೆ ದಾಖಲಾಗಲು ಈ ವಿಳಂಬವೇ ಕಾರಣವಾ? ಎಂಥ ಕಾಕತಾಳೀಯ ನೋಡಿ. ನಿನ್ನೆ ಅಷ್ಟೇ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ, ಕೇಂದ್ರ ಸರ್ಕಾರದ ಮತ್ತೆ ಕೇಂದ್ರದ ಒಂದು ವಿಭಾಗ ಇದು, ಅವರು ರೇಪ್ ಬಗ್ಗೆ, ಅದು ವಯಸ್ಕರ ಮೇಲೆ ಆಗಿರುವಂತಹ ರೇಪು ಮತ್ತೆ ಅಪ್ರಾಪ್ತ ಬಾಲಕಿಯರ ಮೇಲೆ ಆದಂಥ ಆ ಪ್ರಕರಣಗಳ ಸಂಖ್ಯೆ, ಅಂಕಿ ಅಂಶಗಳನ್ನ ಹೊರಗೆ ಹಾಕ್ತಾರೆ. ಅಲ್ಲಿ ನಮಗೆ ಗೊತ್ತಾಗೋದೇನಪ್ಪ ಅಂದರೆ, ಕಳೆದ ವರ್ಷ ಭಾರತದಲ್ಲಾಗಿದ್ದು 28,046 ರೇಪ್ ಪ್ರಕರಣಗಳು. ಸರಾಸರಿ ನಾವು ನೋಡೋದಾದ್ರೆ ಪ್ರತಿದಿನ ಭಾರತದಲ್ಲಿ 77 ರೇಪ್ ಕೇಸಸ್ ರಿಪೋರ್ಟ್ ಆಗ್ತವೆ. ರಿಪೋರ್ಟ್ ಆಗದೇ ಇರೋ ಎಷ್ಟೋ ಇದೆ. ಯಾಕದಾಗೋದಿಲ್ಲ? ಅಂಡರ್ ರಿಪೋರ್ಟ್ ಆಗುತ್ತಲ್ಲ, ಇದಕ್ಕೆ ಕಾರಣವಾದ್ರೂ ಏನು? ಈ ಅಂಡರ್ ರಿಪೋರ್ಟ್ ಆಗ್ತಿರೋದ್ರಿಂದ, ಈ ವಿಳಂಬ ಆಗ್ತಿರೋದ್ರಿಂದ ಅಪರಾಧಿಗಳಿಗೆ ಒಂದು ರೀತಿಯಲ್ಲಿ ಧೈರ್ಯ ತುಂಬದಂಗೆ ಆಗ್ತಿದ್ಯಾ? ಇನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಲ್ಲೇ 8-10 ವರ್ಷವಾದರೆ ತ್ವರಿತ ನ್ಯಾಯಕ್ಕೆ ಅರ್ಥ ಎಲ್ಲಿದೆ? ಹೆಸರಲ್ಲೇ ಇದೆ ಅಲ್ವಾ?
ಫಾಸ್ಟ್ ಟ್ರ್ಯಾಕ್ ಏನಿದ್ರ ಅರ್ಥ? ತ್ವರಿತವಾಗಿ ಒಂದು ವೇಗದಲ್ಲಿ ಮುಗಿಬೇಕು ಪ್ರಕರಣ. ಟ್ರಯಲ್ ಪ್ರಾಸೆಸ್ ಏನಿರುತ್ತೆ ಅದು ಒಂದು ವೇಗದಲ್ಲಿ ಮುಗಿಬೇಕು. ಇದಕ್ಕೆ ಅಂತಾನೆ ಒಂದು ಸಮಯವನ್ನು ನಿಗದಿ ಕೂಡ ಪಡಿಸಲಾಗಿದೆ. ಎಷ್ಟದು? 1 ವರ್ಷ. ಆದರೆ ಎಷ್ಟೋ ಪ್ರಕರಣಗಳು 8-10 ವರ್ಷ ತಗೊಂಡಿದ್ದಾವೆ. ಹೇಳಬೇಕಂದ್ರೆ ಬಹುತೇಕ ಪ್ರಕರಣಗಳು 1 ವರ್ಷದಲ್ಲಿ ಆಗೋದೇ ಇಲ್ಲ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡಿ ಏನು ಪ್ರಯೋಜನ? ಹೋಗ್ಲಿ, ಸ್ಥಾಪನೆ ಯಾರು ಮಾಡಿದ್ದೀರಿ? ಎಷ್ಟಿದೆ ದೇಶದಲ್ಲಿ, ಎಷ್ಟಿದೆ ಕರ್ನಾಟಕದಲ್ಲಿ, ಎಷ್ಟಿದೆ ಹೇಳ್ತೀನಿ ಚರ್ಚೆ ವಿಷಯದಲ್ಲಿ. ಜನರಲ್ಲಿ ವಿಶ್ವಾಸ, ಅಪರಾಧಿಗಳಲ್ಲಿ ಭಯ ಉಂಟು ಮಾಡಲು ಏನು ಮಾಡಬೇಕಿದೆ? ಯಾಕೆ ಜನರಲ್ಲಿ ವಿಶ್ವಾಸವನ್ನ ಮೂಡಿಸ್ಬೇಕು ಅಂದರೆ, ಈ ರೀತಿಯ ಘಟನೆ ಪ್ರಕರಣಗಳು ನಡೆದಾಗ ಧೈರ್ಯವಾಗಿ ಪೀಡಿತರು ಮತ್ತು ಅವರ ಕುಟುಂಬದವರು ಮುಂದೆ ಬಂದು ಆ ತಪ್ಪಿತಸ್ಥನನ್ನ, ಆ ಕೀಚಕನನ್ನ ಶಿಕ್ಷೆ ಕೊಡಿಸೋವಂಥ ಒಂದು ಸಾಹಸಕ್ಕೆ ಕೈ ಹಾಕಬೇಕು. ನಾನು ಸಾಹಸ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಆ ರೀತಿಯ ವ್ಯವಸ್ಥೆಯಲ್ಲಿದ್ದೀವಿ ನಾವು. ಒಂದು ರೇಪ್ ಕಂಪ್ಲೇಂಟ್ ಮಾಡಬೇಕಂದ್ರೆ ಸಮಾಜದ ಆ ಒಂದು ಮನಸ್ಥಿತಿ ಇದೆಯಲ್ಲ, ಅದನ್ನ ಎದುರಿಸ್ಬೇಕು. ಅದಲ್ಲದೆ ಕಾನೂನಲ್ಲಿರುವಂಥ ಅಡುಕು ತೊಡಕುಗಳನ್ನೆಲ್ಲ ಎದುರಿಸಿ ನಿಭಾಯಿಸಿ ನಮಗೆ ನಾವು ನ್ಯಾಯ ಪಡ್ಕೋಬೇಕು. ಅದಕ್ಕೆ ಇದು ಒಂದು ಸಾಹಸ ಆಗೋಗಿದೆ. ಒಂದು ಹಕ್ಕಾಗಿರಬೇಕು, ಆದರೆ ಸಾಹಸ ಆಗಿದೆ. ಯಾರ ಹಕ್ಕು ಬಗ್ಗೆ ಮಾತಾಡ್ತಿದ್ದೀವಿ? ಅಪರಾಧಿಗಳ ಹಕ್ಕು ಬಗ್ಗೆ. ಪೀಡಿತರ ಹಕ್ಕಿಲ್ವಾ? ಈ ಚರ್ಚೆಯ ವಿಷಯದಲ್ಲಿ ನನ್ನ ಜೊತೆ ಭಾಗವಹಿಸ್ತಿರೋದು ರಾಬಿನ್ ಅವರಿದ್ದಾರೆ. ರಾಬಿನ್ ಅವರು ಕ್ರಿಮಿನಲ್ ಲಾಯರ್ ಮತ್ತು ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ರೈಟ್ಸ್. ಕರೆಕ್ಟಾಗಿ ಹೇಳಿದ್ದೀನಿ ಅನ್ಕೋತೀನಿ. ರಾಬಿನ್ ಅವರೇ ನಮಸ್ಕಾರ, ಸ್ವಾಗತ ನಿಮಗೆ. ಪಲ್ಲವಿ ಇಡೂರು ಅವರಿದ್ದಾರೆ, ಮಹಿಳಾ ಪರ ಹೋರಾಟಗಾರ್ತಿ. ನಮಸ್ಕಾರ ಪಲ್ಲವಿ ಅವರೇ, ಸ್ವಾಗತ ನಿಮಗೆ. ಸಿಂಥಿಯಾ ಅವರಿದ್ದಾರೆ. ಸಿಂಥಿಯಾ ಅವರು ಇಂಡಿಪೆಂಡೆಂಟ್ ಮೀಡಿಯಾ ಪ್ರೊಫೆಷನಲ್, ಅಲ್ಲದೆ ಜೆಂಡರ್ ಮತ್ತು ಡೆವಲಪ್ಮೆಂಟ್ ಪಾಲಿಸಿನಲ್ಲಿ ಸಂಶೋಧನೆ ಮಾಡುವಂಥವ್ರು. ಸಿಂಥಿಯಾ ಅವರೇ ನಮಸ್ಕಾರ, ಸ್ವಾಗತ. ಇನ್ನು ಕೆಲವೇ ಹೊತ್ತಲ್ಲಿ ಪ್ರಮೀಳಾ ನೇಸರ್ಗಿ ಅವರು ಜಾಯ್ನ್ ಆಗ್ತಾರೆ ಅಂತ ಭಾವಿಸ್ತೀನಿ. ಮೊದಲನೇದಾಗಿ ಯಾರ ನಿರ್ಧಾರ, ಯಾರ ನಿಲುವು ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅನಿಲ್ ನಾಯಕ್ ಅವರು ಕೆಲವೇ ಹೊತ್ತಲ್ಲಿ ಜಾಯ್ನ್ ಆಗ್ತಾರೆ, ಮಾನವ ಹಕ್ಕು ಕಾರ್ಯಕರ್ತರು ಅವರು. ನಾನು ಪಲ್ಲವಿ ಅವರಿಂದನೇ ಶುರು ಮಾಡ್ತೀನಿ. ಈ ತೆಲಂಗಾಣ ಮಿನಿಸ್ಟರ್ ಏನು ಹೇಳಿದ್ದಾರೆ ಅಂತ ನಾನು ಈಗ ತಾನೇ ಹೇಳಿದೆ, ನೀವು ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಮತ್ತೊಮ್ಮೆ ಹೇಳ್ತೀನಿ. ಅವನು ಯಾರೇ ಅಪರಾಧಿ ಇರಲಿ, ಎಲ್ಲೇ ಇರಲಿ, ಒಂದ್ಸತಿ ಹೇಳಿ. ಆ ಅಪರಾಧಿ 6 ವರ್ಷದ ಬಾಲಕಿಯನ್ನ ರೇಪ್ ಮಾಡಿದಂಥ ಅಪರಾಧಿ, ಆ ನೀಚ ಯಾರೇ ಇರಲಿ, ಎಲ್ಲೇ ಇರಲಿ, ಹುಡುಕ್ತೀವಿ, ಗುಂಡಿಡ್ತೀವಿ ಅಂತ ಹೇಳಿದ್ರು. ಈಗ ಆ ಆರೋಪಿ ರಾಜು ಅಂತೆ, ಅವರ ನೇಬರ್, ಟ್ರೈನ್ ಟ್ರ್ಯಾಕ್ ಪಕ್ಕದಲ್ಲಿ ಅವನ ಹೆಣ ಸಿಕ್ಕಿದೆ. ಅದು ಎರಡನೇ ಮಾತು. ಬಟ್ ಈ ಒಂದು ಬೇಡಿಕೆ ಮತ್ತು ಈ ಒಂದು ಹೇಳಿಕೆ ಇದೆಯಲ್ಲ, ಗುಂಡಿಟ್ಟು ಸಾಯಿಸಿ, ಎನ್ಕೌಂಟರ್ ಮಾಡಿ. ಮೈಸೂರು ಗ್ಯಾಂಗ್ ರೇಪ್ ಆದಾಗಲೂ ಈ ರೀತಿಯ ಬೇಡಿಕೆ, ಈ ರೀತಿಯ ಕೂಗನ್ನ ನಾವು ಕೇಳಿದ್ದೀವಿ ಪಲ್ಲವಿ ಅವರೇ. ಸೆಂಟ್ರಲ್ ಪಾಯಿಂಟ್ ಆಫ್ ದಿಸ್ ಡಿಸ್ಕಷನ್ ಈಸ್ ಶೂಟ್ ಕಲ್ಚರ್, ಶೂಟ್ ಮನಸ್ಥಿತಿ. ಇದು ಬೇಕಾ? ಯಾಕೆ ಈ ರೀತಿಯ ಬೇಡಿಕೆಗಳು ಬರ್ತಿದೆ? ಪಲ್ಲವಿ ಅವರೇ ಪ್ಲೀಸ್. ಮೊದಲನೇದಾಗಿ, ನಮ್ಮ ದೇಶದಲ್ಲಿ ಏನು ರೇಪ್ ಪ್ರಕರಣಗಳು ದಾಖಲಾಗ್ತಾ ಇವೆ, ಆ ದಾಖಲಾಗ್ತಾ ಇರೋದೇ ನಮ್ಮ ಇದ್ರ ಪ್ರಕಾರ 1%, 2% ರೇಪ್ ಕೇಸ್ಗಳು ದಾಖಲಾಗ್ತಾ ಇದೆ, ರೆಕಾರ್ಡ್ ಸಿಗ್ತಾ ಇದೆ ಅಂತ ನಮ್ಮ ದಾಖಲೆಗಳು ಹೇಳ್ತವೆ. ಅಂದ್ರೆ ಇನ್ನೂ 98-99% ರೇಪ್ ಕೇಸ್ಗಳು ನಡೆದ್ರೂ ಕೂಡ ಬೆಳಕಿಗೆ ಬರೋದಿಲ್ಲ. ಪ್ರಕರಣಗಳು ಜನರಿಗೆ ಗೊತ್ತೇ ಆಗದೆ ಮುಚ್ಚಿ ಹೋಗ್ತವೆ. ಅಂದ್ರೆ ಜನ ಬಂದು ರಿಪೋರ್ಟ್ ಮಾಡಿ, ಅದನ್ನ ಕೇಸ್ ದಾಖಲು ಮಾಡಿ, ಅದಕ್ಕೆ ಹೋರಾಡುವಂತ ಪೇಷನ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಮತ್ತೆ ಆ ಧೈರ್ಯ ಕೂಡ ತೋರಿಸ್ತಾ ಇಲ್ಲ. ಯಾಕೆ ತೋರಿಸ್ತಾ ಇಲ್ಲ ಅಂತಂದ್ರೆ, ನಮ್ಮ ಕಾನೂನಿನ ವಿಳಂಬ ಅಥವಾ ನಮ್ಮ ಕಾನೂನಿನಲ್ಲಿರುವಂತ ತೊಡಕುಗಳು ಮತ್ತೆ ತುಂಬಾ ಲೂಪ್ ಹೋಲ್ಸ್ಗಳು ಇರಬಹುದು, ಅಥವಾ ಆ ನಂಬಿಕೆ ಇಲ್ಲದೆ ಇರಬಹುದು. ಆ ಕಾರಣಗಳಿಗೆ ಬಹಳಷ್ಟು ಜನ ಇದನ್ನ ರಿಪೋರ್ಟ್ ಮಾಡೋದಿಲ್ಲ. ಇನ್ನೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸೊಸೈಟಿ, ನಮ್ಮ ಸೋಷಿಯಲ್ ಸಿಸ್ಟಮ್, ನಮ್ಮ ಪೇಟ್ರಿಯಾರ್ಕಿ ಮನಸ್ಥಿತಿ ಹೆಂಗಿದೆ ಅಂತ ಅಂದ್ರೆ, ನಾವು ಒಮ್ಮೆ ಒಂದು ಸಲ ರೇಪೋ ಮೊಲೆಸ್ಟೇಷನ್ಗೋ ಒಳಗಾಗಿರುವಂತ ಹೆಣ್ಣು ಮಗಳನ್ನ ದೂಷಿಸ್ತೀವಿ. ನಾವು ಆ ಹೆಣ್ಣು ಮಗಳನ್ನ ಬೇರೆಯದೇ ರೀತಿಯಲ್ಲಿ ನೋಡ್ತೀವಿ ಹೊರತು, ನಾವು ಈ ಕೇಸಲ್ಲಿ ಆ ಹುಡುಗ ಅಥವಾ ಯಾರು ಅದನ್ನ ಕಮಿಟ್ ಮಾಡಿರ್ತಾರೆ, ಆ ಕೇಸ್ನ ಮಾಡಿರ್ತಾರೆ, ಅವರನ್ನ ತಿದ್ದು ಅಂತ ಅಥವಾ ಅವರಿಗೆ ಶಿಕ್ಷೆ ಕೊಡುವಂತ ಯೋಚನೆ ಮಾಡೋದಿಲ್ಲ. ನಮ್ಮ ಮನಸ್ಥಿತಿ ಕೂಡ ಹಾಗೆ ಇದೆ. ಇವೆಲ್ಲ ಕಾರಣಗಳಿಗೆ ಏನಾಗುತ್ತೆ ಅಂತಂದ್ರೆ, ಇಂಥ ಕೇಸ್ಗಳು ರಿಪೋರ್ಟ್ ಆಗೋದೇ ಕಮ್ಮಿ ಆಗುತ್ತೆ. ಆದ ಕೇಸ್ಗಳಿಗೆ ನಾವು ಈ ರೀತಿ ಭಯ ಹುಟ್ಟಿಸುವಂತ, ಬಿಕಾಸ್ ನಮ್ಮ ಕಾನೂನು ಹಾಗಿಲ್ಲ, ನಮ್ಮ ಡೆಮೋಕ್ರಸಿ ಆ ಥರ ಹೇಳೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು, ಪ್ರತಿಯೊಬ್ಬ ಆರೋಪಿಯನ್ನು ಕೂಡ ನಾವು
ಅವರನ್ನ ವಿಚಾರಣೆ ಮಾಡಬೇಕು, ವಿಚಾರಣೆಯ ನಂತರ ಅದು ಕೇಸ್ ಪ್ರೂವ್ ಆದ್ರೆ ಆತನಿಗೆ ಶಿಕ್ಷೆ ಕೊಡಬೇಕು ಅಂತಿರುತ್ತೆ. ನಾವು ಹೇಳ್ತಾರೆ ಇಂಥೊಬ್ಬ ರೇಪ್ ಮಾಡಿದಾನೆ ಅಂತ ಅಂದ ತಕ್ಷಣ ಅವನನ್ನ ಶೂಟ್ ಮಾಡ್ತೀವಿ ಅನ್ನೋದು ಅದು ತುಂಬಾ ಏನು ನಮ್ಮ ದೇಶದಲ್ಲಿ ನಡೆಯುವಂತ ಮನಸ್ಥಿತಿ ಕೂಡ ಅಲ್ಲ, ಮತ್ತೆ ಅದು ಇಲ್ಲಿಗೆ ಸರಿಯಾದುದು ಅಲ್ಲ. ಈ ಡೆಮಾಕ್ರೆಟಿಕ್ ಸಿಸ್ಟಮ್ಗೆ ಅದು ಸರಿಯಾದುದು ಕೂಡ ಅಲ್ಲ. ಪಲ್ಲವಿ ಅವರೇ, ನೀವು ಹೇಳಿರೋದಕ್ಕೆ ಅಲ್ಲ, ನೀವೇನ್ ಹೇಳ್ತಿದ್ದೀರಿ ಅದಕ್ಕೆ ಸಂಬಂಧಿತ ನನ್ನ ಹತ್ರ ಒಂದಷ್ಟು ಪ್ರಶ್ನೆಗಳಿದೆ, ಬಟ್ ನಾನು ಕೇಳ್ತೀನಿ ನಿಮ್ಗೆ. ನನಗೆ ಅರ್ಥ ಆಯ್ತು ನಿಮ್ಮ ನಿಲುವೇನು ಅಂತ. ಕಂಪ್ಲೀಟ್ ಮಾಡ್ಕೊಂತೀನಿ. ನಾವು ಈ ಮನಸ್ಥಿತಿಗೆ ಇತ್ತೀಚೆಗೆ ಯಾಕೆ ತಲುಪ್ತಾ ಇದ್ದೀವಿ ಅಂತ ಅಂದ್ರೆ, ನಮ್ಮ ಟ್ರಯಲ್ಗಳು, ನಮ್ಮ ಈ ಕೇಸಸ್ ಮೇಲಿನ ಟ್ರಯಲ್ಗಳು ಬಹಳ ವಿಳಂಬ ಆಗ್ತಿರೋದ್ರಿಂದ, ಮತ್ತು ಹೆಣ್ಣು ಮಕ್ಕಳು ಈಗೀಗ ಈ 2021ರಲ್ಲೂ ಕೂಡ ನಾವು ಸಿಟಿಯಲ್ಲಿದ್ದವರೇ ಹೊರಗೆ ಹೋಗೋದಕ್ಕೆ ಬಹಳ, ಸಂಜೆ ಕತ್ತಲಾದ್ಮೇಲೆ ಹೋಗೋದಕ್ಕೆ ಬಹಳ ಯೋಚನೆ ಮಾಡಬೇಕು, ಸೇಫ್ಟಿ ಯೋಚನೆ ಮಾಡಬೇಕು ಅನ್ನುವಂತ ಪರಿಸ್ಥಿತಿಯಲ್ಲಿ ಇಷ್ಟು ವರ್ಷಗಳ ನಂತರವೂ ಬಂದಿದ್ದೀವಿ. ಆದ್ರಿಂದ ಅಂಥ ಮನಸ್ಥಿತಿಗಳು, ಈ ರೀತಿ ಶೂಟ್ ಮಾಡಬೇಕು, ಕೊಲ್ಲಬೇಕು, ಅವರನ್ನ ಶೂಟ್ ಮಾಡಿ ಕೊಂದು ಬಿಡೋಣ ಅನ್ನುವಂಥ ಮನಸ್ಥಿತಿಗಳು ಮನುಷ್ಯರಲ್ಲಿ ಫ್ರಸ್ಟ್ರೇಷನ್ ಇಂದ ಬರ್ತಿದೆಯೇ ಹೊರತು ಇದು ನಮ್ಮ ದೇಶದ ಕಾನೂನಿನ ಪ್ರಕಾರ ಬರ್ತಾ ಇರುವಂತ ಹೇಳಿಕೆಗಳಲ್ಲ. ಇಂಥ ಫ್ರಸ್ಟ್ರೇಷನ್ಗಳು ಹುಟ್ಟು ಹಾಕೋ ಮುಂಚೆ ನಾವು ಟೋಟಲಿ ಸಮಾಜದ ಮನಸ್ಥಿತಿಯನ್ನ ಬದಲಾಯಿಸಬೇಕಾಗುತ್ತೆ. ಮನಸ್ಥಿತಿ ಬದಲಾಯಿಸೋದು ಒಂದೆರಡು ದಿನದ ಕೆಲಸ ಅಲ್ಲ, ಆದ್ರೆ ಪ್ರತಿಯೊಬ್ಬ ಮನೆಯಲ್ಲೂ, ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರು ಬದಲಾಗಬೇಕಾದ ಅವಶ್ಯಕತೆ ಇದೆ. ಪಲ್ಲವಿ ಅವರೇ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಬಹುಶಃ ನಿಮ್ಮಷ್ಟು ಪೇಷನ್ಸ್ ನಮ್ಮಲ್ಲಿ ಸಾಕಷ್ಟು ಜನರಿಗೆ ಇಲ್ಲ ಪಲ್ಲವಿ ಅವರೇ. ಬಟ್ ಐ ವಿಲ್ ಕಮ್ ಬ್ಯಾಕ್ ಟು ಯು. ನನಗೆ ಒಂದಷ್ಟು ಪ್ರಶ್ನೆಗಳಿದೆ. ನೀವು ಹೇಳಿದ್ದು ಬಹಳ ಸರಿ ಇದೆ. ನೀವು ನೈತಿಕವಾಗಿ ಕರೆಕ್ಟಾಗಿ ಮಾತಾಡ್ತಿದ್ದೀರಿ, ಸಂವಿಧಾನಿಕವಾಗಿ ಕರೆಕ್ಟಾಗಿ ಮಾತಾಡ್ತಿದ್ದೀರಿ. ಆದರೆ ನಿಜಾಂಶ ಇದೆಯಲ್ಲ, ದ ಗ್ರೌಂಡ್ ರಿಯಾಲಿಟಿ, ಇದಕ್ಕೂ ನೀವು ಹೇಳ್ತಿರೋದಕ್ಕೂ ಹೋಲಿಕೆ ಇದೆಯಾ ಅಂತ ನಿಮಗೆ ನೀವು ಕೇಳ್ಕೊಳ್ಳಿ. ಇನ್ 2 minutes ಐ ಆಮ್ ಬ್ಯಾಕ್ ಟು ಯು. ರಾಬಿನ್ ಅವರೇ, ನಿಮ್ಮ ನಿಲುವು ಏನು? ತೆಲಂಗಾಣದ ಮಿನಿಸ್ಟರ್ ಹೇಳ್ತಾರೆ ಶೂಟ್ ಹಿಮ್ ಆ್ಯಂಡ್ ವಿ ಮಸ್ಟ್. ಪ್ರಮೀಳಾ ನೇಸರ್ಗಿ ಅವ್ರು ಜಾಯ್ನ್ ಆಗಿದ್ದಾರೆ. ಗುಡ್ ಈವ್ನಿಂಗ್ ಮೇಡಮ್. ನಮಸ್ಕಾರ, ನಿಖಿಲ್ ಮಾತಾಡ್ತೀನಿ. ಸ್ವಾಗತ ನಿಮಗೆ ನ್ಯೂಸ್ ಫಸ್ಟಿಗೆ. ರಾಬಿನ್ ಅವರೇ, ನಿಮ್ಮ ನಿಲುವೇನು? ಈ ಡಿಮಾಂಡ್ ಇದು ಒಂದು ಪ್ರಕರಣದಲ್ಲ, ಇದಕ್ಕೂ ಮುಂಚೆ ಕೂಡ ಮೈಸೂರಿನಲ್ಲಿ ಆದಾಗಲೂ ಕೂಡ ಸಿಮಿಲರ್ ಡಿಮಾಂಡ್ಸ್ ನಾವು ಕೇಳಿದ್ದೀವಿ. ಈ ಮನಸ್ಥಿತಿ ಪಲ್ಲವಿಯವರು ಹೇಳಿದಾಗೆ ಇಟ್ ಇಸ್ ಅ ಕಾನ್ಸಿಕ್ವೆನ್ಸ್ ಆಫ್ ಫ್ರಸ್ಟ್ರೇಷನ್, ಹತಾಶೆ. ಮನಸ್ಸಿನಲ್ಲಿ ಜನ ಸೋತೋಗಿದ್ದಾರೆ, ಕಾದು ಕಾದು ಸುಸ್ತಾಗೋಗಿದ್ದಾರೆ. ಇನ್ನ ಕಾಯೋದಕ್ಕೆ ನಮ್ಮ ಹತ್ರ ಪೇಷನ್ಸ್ ಇಲ್ಲ ಅನ್ನೋ ಒಂದು ನಿಲುವಿಗೆ ಜನ ಮತ್ತೆ ಸಮಾಜ ಸ್ಲೋಲಿ ಬಟ್ ಶ್ಯೂರ್ಲಿ ಬರ್ತಿದ್ದಾರೆ. ರಾಬಿನ್ ಅವರೇ, ನಿಮ್ಮ ನಿಲುವೇನು? ಸರ್, ನನ್ನ ಅಭಿಪ್ರಾಯದಲ್ಲಿ ಇದನ್ನ ನಾವು ಈ ಒಂದು ಘಟನೆಯ ಮತ್ತು ಈ ಒಂದು ರೆಸ್ಪಾನ್ಸ್ ಏನ್ ಬಂದಿದೆಯೋ ಮಿನಿಸ್ಟರ್ ಇಂದ, ಅದನ್ನ ನಾವು 2 ಹಂತದಲ್ಲಿ ನೋಡ್ಬೇಕು ಅಂತ ನನ್ಗೆ ಅನ್ಸುತ್ತೆ. ಒಂದು, ಈ ಸ್ಟೇಟ್ಮೆಂಟ್ ಅನ್ನ ಯಾರು ಕೊಟ್ಟಿದಾರೋ ಅವರು ಬಂದು ಈ ಒಂದು ಬಹಳ ದೊಡ್ಡ ದೇಶದಲ್ಲಿ ಒಂದು ಪಾಲಿಸಿ ಮೇಕರ್ ಆಗಿದ್ದಾರೆ. ಮತ್ತೆ ಈ ರೀತಿಯಾದಂತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಅವ್ರು ಆಕ್ಚುಲಿ ಸೂಕ್ತವಾದಂತ ನಿರ್ಧಾರಗಳನ್ನ ಕೈಗೊಳ್ಬಹುದು, ಮತ್ತೆ ಅದನ್ನ ಜಾರಿಗೂ ತರಬಹುದು. ಮತ್ತೆ ಇಂತಹ ಪ್ರಕರಣಗಳು ನಡೀದೇ ಇರೋ ರೀತಿಯಲ್ಲಿ ಕೂಡ ನೋಡ್ಕೊಳ್ಳೋದಂತ ಒಂದು ಸ್ಟ್ಯಾಂಡರ್ಡ್ ಇರತಕ್ಕಂತ ಸಚಿವರಾಗಿದ್ದಾರೆ. ಒಂದು ಸರ್. ಎರಡನೇದು, ನಾವು ಒಂದು ಕೃತ್ಯವನ್ನ ನೋಡಿದಾಗ, ಒಂದು ಕ್ರೈಮ್ ಅನ್ನ ನಾವು ಗಮನಿಸಿದಾಗ, ಒಂದು ನಮ್ಮ ಒಟ್ಟಾರೆ ಒಂದು ಅಪ್ರೋಚ್ ಏನಿದೆ ಕ್ರೈಮ್ಗೆ ಅನ್ನೋದ್ರ ಬಗ್ಗೆ ಕೂಡ ನಾವು ಆಲೋಚನೆ ಮಾಡ್ಬೇಕು. ಒಂದು ನಾವು ಇಮೋಷನಲ್ ಆಗಿ ಅದ್ರ ಬಗ್ಗೆ ನಾವು ಹ್ಯಾಂಡಲ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಮಾಬ್ ಜಸ್ಟಿಸ್ ಆಗ್ತದೆ. ಈಗ ಉದಾಹರಣೆಗೆ ನಾವು ರೋಡ್ ರೇಜ್ ಗಳನ್ನ ನೋಡಿದ್ದೇವೆ. ಪ್ರತಿಯೊಬ್ರು ಕೂಡ, ಎಲ್ಲಾರು ಕೂಡ ಕಾನೂನನ್ನ ತನ್ನ ಕೈಗೆಳೆದುಕೊಂಡ್ರೆ ನನ್ನ ಕ್ವೆಶ್ಚನ್ ಇಸ್, ಈ ಒಂದು ಸಮಾಜದಲ್ಲಿ ಒಂದು ಸಿವಿಲಿಟಿ ಅನ್ನೋ ಒಂದು ಅಂಶ ಇರುತ್ತಾ, ಒಂದು ಸೆನ್ಸ್ ಆಫ್ ಡಿಸಿಪ್ಲಿನ್ ಅನ್ನೋದು ಇರುತ್ತಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ನಾನು ಹೇಳ ಬರ್ತಾ ಇರೋದು, ಈ ಒಂದು ಸಿಸ್ಟಮ್ ಅಲ್ಲಿ ಸಮಸ್ಯೆ ಇಲ್ಲ ಅನ್ನೋದು ನನ್ನ ವಿಚಾರ ಅಲ್ಲ, ಸಮಸ್ಯೆಗಳಿದಾವೆ. ಅದು ನಿರ್ಭಯ, ನೀವು ಶುರು ಮಾಡುವಾಗ ಹೇಳಿದ್ರಿ ನಿರ್ಭಯ ಕೇಸಿಂದ ಇದುವರೆಗೂ ಏನಾಗಿದೆ ಅಂತ. ನಿರ್ಭಯ ಕೇಸಿನ ಹಿನ್ನೆಲೆಯಲ್ಲಿ ಜಸ್ಟಿಸ್ ವರ್ಮಾ ಅವರ ಕಮಿಟಿ ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಅಲ್ಲಿ ಬಹಳವಾದಂತ ರೆಕಮೆಂಡೇಶನ್ಸ್ ನ ಇಟ್ಟಿದ್ದಾರೆ. ನಾವು ಕೇಳ್ಬೇಕಾಗಿರೋ ಪ್ರಶ್ನೆ, ಮತ್ತು ಇವಾಗ ಈ ಮಿನಿಸ್ಟರ್ ಯಾರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೋ ಅವರು ಕೂಡ ಕೇಳ್ಬೇಕಾಗಿರೋ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಅವರು ಆ ರಿಪೋರ್ಟಿಗೆ ಸಂಬಂಧಪಟ್ಟಂತೆ ಅವರವರ ರಾಜ್ಯಗಳಲ್ಲಿ ಏನೇನು ಕ್ರಮಗಳನ್ನ ಕೈಗೊಂಡಿದ್ದಾರೆ ಮತ್ತು ಅದು ಯಾವ ಮಟ್ಟಿಗೆ ಇವತ್ತಿಗೂ ಬಂದಿದೆ, ಮತ್ತೆ ಆ ಕ್ರಮಗಳನ್ನ ಇನ್ನೊಂದು ಸಲ ಅವಲೋಕನ ಮಾಡಿ ನೋಡಿ, ವಾಟ್ ವಾಸ್ ಗಾನ್ ರಾಂಗ್ ಅನ್ನೋದನ್ನ ನೋಡಿ ಅದನ್ನ ಸರಿ ಮಾಡಬೇಕೆ ಹೊರತು ನಾವು ಯಾವುದೋ ಒಂದು ಆರೋಪಿಯನ್ನ ಇಟ್ಕೊಂಡು ಒಂದು ಆರೋಪಿಯನ್ನ ಒಂದು ಎಕ್ಸಾಂಪಲ್ ಮಾಡಕ್ ಹೊರಟಿದ್ದೇವೇನಿದೆಯೋ ಇದು ನಿಜವಾಗ್ಲೂ ಕೂಡ ಯಾರಿಗೂ ಕೂಡ ನ್ಯಾಯವನ್ನು ತಂದುಕೊಡೋದಿಲ್ಲ. ಆಗಿರ್ಬೋದು, ಇದು ಸಮಾಜಕ್ಕೆ ಆಗಿರ್ಬೋದು. ಯಾಕಂತ ಹೇಳಿದ್ರೆ ಒಂದು ಕಾಯಿಲೆ ಬಂದಿದೆ ಅಂದ್ರೆ ಇಲ್ಲ ಕಾಮ್ ಆಗಿ ಪ್ರಶ್ನೆನೇ ಅಲ್ಲ ಸರ್. ದೀಸ್ ಆರ್ ಇಶ್ಯೂಸ್ ದಟ್ ಹ್ಯಾವ್ ಟು ಬಿ ಡಿಸ್ಕಸ್ ಇನ್ ದಿಸ್ ನೇಚರ್. ಈಗ ಒಬ್ಬರಿಗೆ ಕಾಯಿಲೆ ಇದೆ ಅಂದ್ರೆ ಅವ್ರಿಗೆ ತಲೆನೋವು ಇರುತ್ತೆ. ತಲೆನೋವು ಇದೆ ಅಂತ ತಲೆನ ಯಾರು ಕತ್ತರಿಸ್ಕೊಳಕ್ ಹೋಗೋದಿಲ್ಲ.
ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್ ಅಲ್ಲ. ಯು ಹ್ಯಾವ್ ಟು ಅಡ್ರೆಸ್ ದ ಇಶ್ಯೂ. ಸರ್ ಇಶ್ಯೂ ಬಂದ ದೇರ್ ಇಸ್ ಅ ಡಿಸೀಸ್. ಸರ್ ನೀವು ಹೇಳ್ತಾ ಇರೋ ವಿಚಾರ ಇದೆಲ್ಲ ರೇಪ್ ಅಂಡ್ ಮರ್ಡರ್, ಇಟ್ ಈಸ್ ಅ ಕ್ರೈಮ್. ಅಂಡ್ ಕ್ರೈಮ್ ಅನ್ನೋದೇನಿದೆಯೋ ಇದು ಸಮಾಜದ ಭಾಗವಾಗಿದೆ, ಇದು ವ್ಯಕ್ತಿಗಳ ವ್ಯಕ್ತಿಗಳ ಭಾಗವಾಗಿದೆ. ಈಗ ರಾಬಿನ್ ನೀವು ಆಗಿರ್ಬೋದು, ಉದಾಹರಣೆ ನಿಖಿಲ್ ಆಗಿರ್ಬೋದು, ಮಾಡಬೇಡ ಅಂತ ಹೇಳ್ತಿದ್ದೀರಿ ರಾಬಿನ್ ಅವರೇ. ಪ್ಲೀಸ್ ಅಲೌ ಮೀ. ಯಾರು ಕೂಡ ರಾಬಿನ್ ನಾವು ಅವರೇ, crime ಮಾಡೋದಿಲ್ಲ. ನಾವು ಯಾವತ್ತೂ ರಾಬಿನ್ ಅವರೇ, crime ನೀವು ಮಾಡಲ್ಲ ಅಂತ ಉದಾಹರಣೆ ಹೇಳಲ್ಲ. ಮಾಡಬೇಡ ಅಂತ crime ಹೇಳ್ತಿದ್ದೀರಿ. ಉದಾಹರಣೆ ಮಾಡೋದು ಬೇಡ, ಆರೋಪಿಗಳನ್ನ ಇಟ್ಕೊಂಡು ಉದಾಹರಣೆ ಮಾಡೋದು ಬೇಡ, ಪ್ರಕರಣಗಳನ್ನ ಇಟ್ಕೊಂಡು ಲೆಟ್ಸ್ ನಾಟ್ ಸೆಟ್ ಅನ್ ಎಕ್ಸಾಂಪಲ್ ಅನ್ನೋದು ನಿಮ್ಮ ನಿಲುವು. ಇಲ್ಲ ಸರ್, ಈ ತರ ಇಮೋಷನಲ್ ಆದಂತ ಒಂದು ಅಪ್ರೋಚ್ ಏನಿದೆಯೋ ಅದ್ರ ಬಗ್ಗೆ ನಾವು ಬಹಳ ಸರ್ ಹೌ ಕ್ಯಾನ್ ಯು ನಾಟ್ ಬಿ ಇಮೋಷನಲ್ ಸರ್? ನೀವು ಹೇಳಿ ನನಗೆ. ಇಲ್ಲ ಸರ್, ಇಮೋಷನಲ್ ಆಗಿ ಏನ್ ಸಾಧಿಸ್ತೀರಾ ಸರ್? ಹೌ ಕ್ಯಾನ್ ಯು ನಾಟ್ ಬಿ ಇಮೋಷನಲ್ ರಾಬಿನ್ ಅವರೇ? ನೀವು ಹೇಳಿ ನನಗೆ. ಸರ್ ಇಲ್ಲ 6 ವರ್ಷದ ಮಗು, 8 ತಿಂಗಳ ಮಗು, 1.5 ವರ್ಷದ ಮಗು ರೇಪ್ ಆಗುತ್ತೆ. ಅಲ್ಲ ಸರ್, ಐ ಆಮ್ ವೆರಿ ಸಾರಿ, ನಾನು ನಿಮಗೆ ಬಹಳ ಬ್ಲೇಟೆಂಟ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಬೀಯಿಂಗ್ ಅ ಮ್ಯಾನ್ ಯುವರ್ ಸೆಲ್ಫ್, ಕ್ಯಾನ್ ಯು ಬಿ ಅಟ್ರಾಕ್ಟೆಡ್ ಟು ಅ 6-year-old sexually? ಸಾಧ್ಯನಾ ಸರ್ ಇದು? ನಾಟ್ ಸರ್. ಇಟ್ ಈಸ್ ಅ ಮೈಂಡ್ ಸೆಟ್ ಥಿಂಗ್. ಸಾರಿ ಟು ಸೇ, ಇದು ಒಂದು ಮನಸ್ಥಿತಿ ಸರ್, ಒಂದು ವಿಕೃತ ಮನಸ್ಥಿತಿ. Your question itself is very wrong. You are comparing me with another individual. I'm sorry, I'm not comparing you. Please forgive me if you think so. I'm not comparing you. I'm just saying it is a state of mind. ನೀವು ಅದನ್ನ ಡೀಲ್ ಮಾಡಬೇಕು. ನೀವು ತಲೆನೋವು ಬಂತು, ತಲೆ ತೆಗಿತೀರಾ ಅಂದ್ರೆ ಆ ತಲೆ ಒಳಗಡೆ ಏನಿದೆ ಅಂತ ಕೂಡ ಕೇಳಬೇಕಲ್ವಾ ರಾಬಿನ್ ಅವರೇ? ಅಲ್ಲ ಸರ್, ಅದೇ ನನ್ನ ಪ್ರಶ್ನೆ. ನಿಖಿಲ್ ಅವರಿಗೆ 30 ವರ್ಷ ಆಗಿದೆ ಅಂದ್ರೆ ನಿಖಿಲ್ ಅವರು 30 ವರ್ಷದಲ್ಲಿ ಹೆಂಗ್ ಬೆಳೆದು ಬಂದಿದ್ದಾರೆ ಅನ್ನೋದಕ್ಕೂ ರಾಬಿನ್ ಅವರು ಹೆಂಗ್ ಬೆಳೆದಿರೋ ಅಜಗಜಾಂತರ ವ್ಯತ್ಯಾಸ ಇದೆ. You cannot compare two humans just because we all look alike. We might look alike, but we need to understand that we are more complex than what we look alike. Fair enough. ಇಲ್ಲಿ ನಾನು ಬರ್ದಿರೋದೇ ನಿಮ್ಮ ಅಭಿಪ್ರಾಯ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ನಾನು ಕೇಳಲಿಕ್ಕೆ. ಐ ಅಗ್ರಿ ಅಂಡ್ ಐ ಅಕ್ಸೆಪ್ಟ್ ಇಟ್. ಥ್ಯಾಂಕ್ ಯು ಫಾರ್ ಯೋರ್ ಓಪನಿಂಗ್ ರಿಮಾರ್ಕ್ಸ್. ಸಿಂಥಿಯಾ ಅವರೇ, ನಿಮ್ಮ ನಿಲುವು ಏನು? ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಗ್ಗೆನೂ ಮಾತಾಡ್ಬಿಡೋಣ. ಬಿಕಾಸ್ ಇವರಿಬ್ರು ಅವರವರ ನಿಲುವನ್ನ ಹೇಳಿದ್ದಾರೆ, ಪ್ರಕರಣವನ್ನ ಅವರ ರೀತಿಯಲ್ಲಿ ಅವರು ಅನಲೈಸ್ ಮಾಡಿದ್ದಾರೆ. ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಬಗ್ಗೆ ಮಾತಾಡೋಣ. ಯಾಕೆ ಈ ರೀತಿಯ ಹೇಳಿಕೆಗಳು ಬರ್ತಿದೆ ಹೊರಗೆ ಅಂದರೆ, ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಗೊತ್ತಿಲ್ಲ, ಒಟ್ಟಿನಲ್ಲಿ ದುಡ್ಡಿನ ಒಂದು ಅಭಾವ ಇದೆ, ಕೊರತೆ ಇದೆ. ಹೀಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಸೆಟಪ್ ಮಾಡಿ ನಡೆಸೋದೇ ಕಷ್ಟ ಆಗಿದೆ. ಯಾಕೆ ಅಂದರೆ, ನಾನು ಕರ್ನಾಟಕ ಕೇಸ್ ಸ್ಟಡಿ ಹೇಳ್ತೀನಿ. ಕರ್ನಾಟಕಕ್ಕೆ ಸ್ಯಾಂಕ್ಷನ್ ಆಗಿರೋದು 31 ಫಾಸ್ಟ್ ಟ್ರ್ಯಾಕ್ ಕೋರ್ಟ್. ಫಂಕ್ಷನ್ ಆಗ್ತಿದ್ದು ನಿಜವಾಗ್ಲೂ 10. ಇವತ್ತಿನ ದಿನಕ್ಕೆ ಕೆಲಸ ಮಾಡ್ತಿರೋದು ಒಂದು. ಆಸ್ ಆನ್ 2019 ಕರ್ನಾಟಕದಲ್ಲಿ ಬಾಕಿ ಇರುವಂಥ ಪಾಕ್ಸೋ ಕೇಸ್ಗಳು, ಪ್ರಿವೆನ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಒಫೆನ್ಸಸ್, ಬರೀ ಅಪ್ರಾಪ್ತ ಬಾಲಕಿಯರ ಮೇಲೆ ಆದಂಥ ಅತ್ಯಾಚಾರ ಪ್ರಕರಣಗಳ ಪೆಂಡಿಂಗ್ ಸಂಖ್ಯೆ ಇರೋದು 5042. 5,000 ಕೇಸ್ಗಳು ಬಾಕಿ ಇದೆ. 1 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇಸ್ ವರ್ಕಿಂಗ್. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಸಿಂಥಿಯಾ ಅವರೇ, ಪ್ಲೀಸ್. ನೋಡಿ, ನೀವು ಕೇಳಿರೋ ಪ್ರಶ್ನೆಗೆ ನಾನು ಬಿಫೋರ್ ಐ ಗೋಯಿಂಗ್ ಟು ದಟ್, ನನಗೆ ಒಂದು ಪ್ರತಿಕ್ರಿಯೆ ಇದೆ. ಇವಾಗ ನೀವೇನ್ ಕೇಳಿದ್ರಿ, ಈ ತರ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಒಂದು ತೆಲಂಗಾಣ ಮಿನಿಸ್ಟರ್, ಅವರು ಈಸ್ ದ ಕ್ಯಾಬಿನೆಟ್, ಅವರು ಸರ್ಕಾರಕ್ಕೆ ಸಂಬಂಧಪಟ್ಟ ವ್ಯಕ್ತಿ. ಸರ್ಕಾರ ಬಂದು ನ್ಯಾಯ ಕೊಡುವಂತ ಒಂದು ಪರಿಸ್ಥಿತಿಯಲ್ಲಿದೆ. ಅಂತ ಒಂದು ವ್ಯಕ್ತಿ ಈ ತರ ಒಂದು ಹೇಳಿಕೆ ಕೊಟ್ಟಿರೋದು ತುಂಬಾ ಶೋಚನೀಯ. ಇಟ್ ಇಸ್ ಟೋಟಲಿ ಡಿಪ್ಲೋರಬಲ್ ಅಂಡ್ ನಾಟ್ ಎಕ್ಸ್ಪೆಕ್ಟೆಡ್. ಒಂದು ಸರ್ಕಾರದಲ್ಲಿರುವ ಒಂದು ಪವರ್ಫುಲ್ ಮಿನಿಸ್ಟರ್ ಈ ತರ ಹೇಳ್ಬಾರ್ದಾಗಿತ್ತು. ಒಂದು ಅಂದ್ರೆ ಅವರಿಗೆ ಅವರ ನ್ಯಾಯಾಂಗದ ಮೇಲೆ ನಂಬಿಕೆ ಇಲ್ಲ ಅನ್ನೋದು ಒಂದು ಹೇಳ್ದಂಗ ಆಯ್ತು. ಸರಿ, ಅದು ಕಡೆಯಲ್ಲಿ ನ್ಯಾಯಾಂಗದ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ಜಸ್ಟಿಸ್ ಇಸ್ ಡಿಲೇಡ್. ನ್ಯಾಯಾಂಗದ ಬಗ್ಗೆ ವಿಶ್ವಾಸ ಹೇಗೆ ಬರಬೇಕು ಸಿಂಥಿಯಾ ಅವರೇ? ನಾನು ಇವಾಗ ತಾನೇ ನಿಮಗೆ ನಂಬರ್ಸ್ ಹೇಳಿದ್ದೀನಿ. ಹೇಗೆ ಬರಬೇಕು ವಿಶ್ವಾಸ? ವಿತ್ ಮೌಂಟಿಂಗ್ ಎವಿಡೆನ್ಸ್. 10 ವರ್ಷ ತಗೊಂಡ್ರೆ ಟ್ರಯಲ್. ರಾಬಿನ್ ಸರ್, ಐ ಆಮ್ ಕಮಿಂಗ್ ಟು ಯು. ಪಲ್ಲವಿ ಅವರೇ, ಇನ್ ಅ ಮಿನಿಟ್ ಪ್ಲೀಸ್. ಸಿಂಥಿಯಾ ಅವರೇ, ಹೇಗೆ ಬರಬೇಕು ವಿಶ್ವಾಸ? ಹೋಗ್ಬಿಟ್ರಿ, ನನ್ಗೆ ಇನ್ನ ಆನ್ಸರ್ ಕೊಡಕ್ ಚಾನ್ಸೇ ಕೊಟ್ಟಿಲ್ಲ ನೀವು. ದಯವಿಟ್ಟು ಪ್ಲೀಸ್. ಇವಾಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇಸ್ ಅದೊಂದು ಟೆಂಪರರಿ ಸೊಲ್ಯೂಷನ್. ಈ ಕಾರಣ ಏನು ಅಂತಂದ್ರೆ, ನಮ್ಮ ಪ್ರಕರಣಗಳಲ್ಲಿ ನಡೀತಾ ಇರೋದು ಹೆಚ್ಚುತ್ತಾನೆ ಇದೆ, ಅದೇ ನ್ಯಾಯ ಸಿಗ್ತಾ ಇಲ್ಲ. ಇದೊಂದು ದೊಡ್ಡ ಕಾರಣ, ಎಲ್ಲರಿಗೂ ನಿರಾಶೆ ಉಂಟು ಮಾಡುವಂತ ಕಾರಣ. ಇದು ಒಂದು ನಿಜವಾಗಿ ಒಂದು ಕಟು ಸತ್ಯ ಆಗಿದೆ, ಅದನ್ನ ನಾವು ಒಪ್ಕೋಬೇಕಾಗತ್ತೆ. ಆದ್ರೆ ಹೆಚ್ಚು ಪಕ್ಷ ನೀವು ನೋಡಿ, ಕೇಸ್ ರಿಜಿಸ್ಟರ್ ಆಗೋದೇ ದೊಡ್ಡ ವಿಷಯ.
ಇವಾಗ ಮಗು ಆಗಿರೋ ಕೇಸು ಪೋಕ್ಸೋ ಅಂತ ಒಂದು ಕಾನೂನು ಯಾವಾಗ ಬಂತು? ಇವಾಗ ಒಂದು ಫ್ಯೂ ಇಯರ್ಸ್ ಬ್ಯಾಕ್. ಅಲ್ಲಿವರೆಗೆ ಮಕ್ಕಳನ್ನ ರೇಪ್ ಮಾಡ್ತಿರ್ಲಿಲ್ವಾ? ಆಗ್ತಾ ಇತ್ತು. ಅದಕ್ಕೆ ನಮ್ಮ ಸಿಸ್ಟಮ್ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ. ಇತ್ತೀಚೆಗೆ ಜೆ ಆಕ್ಟ್ ಅಂತ ಬಂದಿದೆ, ಇತ್ತೀಚೆಗೆ ಪಾಕ್ಸೋ ಅಂತ ಬಂದಿದೆ, ಇತ್ತೀಚೆಗೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹ್ಯಾರಸ್ಮೆಂಟ್. ಯೂಶಲಿ ನಮ್ಮ ಕಾನೂನು ವ್ಯವಸ್ಥೆ ಸ್ವಲ್ಪ ಸೊಸೈಟಿಗಿಂತ ಮುಂಚೆ ಇರ್ತಿತ್ತು. ಆದ್ರೆ ಈ ಕೇಸಸ್ ಅಲ್ಲಿ ಸ್ವಲ್ಪ ಹಿಂದೆ ಇದೆ. ನಮ್ಮ ಸಿವಿಲ್ ಸೊಸೈಟಿನೇ ಮುಂದೆ ಇದೆ ಇಂಥ ವಿಷಯಗಳಲ್ಲಿ. ಸೊ ಅದರಿಂದ ನಾನು ಹೇಳೋದೇನು ಅಂತಂದ್ರೆ, ಜಸ್ಟಿಸ್ ಇಸ್ ಬೀಯಿಂಗ್ ಡಿಲೇಡ್. ಯಾಕೆ ಅಂತಂದ್ರೆ ಜುಡಿಷಿಯಲ್ ಆಫೀಸರ್ಸ್ ಆಲ್ಸೋ ಆರ್ ನಾಟ್ ಕಾಗ್ನಿಸೆಂಟ್. ಯಾಕೆ ಅವ್ರಿಗೆ ಎಷ್ಟು ಇರ್ಬೇಕೋ ಅಷ್ಟು ಅವ್ರಿಗೆ ಮಾಹಿತಿ ಇಲ್ಲ ಈ ವಿಷಯಗಳ ಬಗ್ಗೆ, ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅಂತ. ನಮ್ಮಲ್ಲಿರೋ ಪೊಲೀಸ್ ಆಫೀಸರ್ಸ್ ಯಾರು ಇನ್ವೆಸ್ಟಿಗೇಟ್ ಮಾಡ್ತಾರೋ ಅವರಲ್ಲಿ ಕೂಡ ಸಾಕಷ್ಟು ಕೊರತೆ ಇದೆ, ಮಾಹಿತಿಯ ಕೊರತೆ ಇದೆ, ಸೆನ್ಸಿಟಿವಿಟಿಯ ಕೊರತೆ ಇದೆ. ನಾನು ಜೆಂಡರ್ ಸೆನ್ಸಿಟೈಸೇಷನ್ ಮೇಲೆ ಕೆಲಸ ಮಾಡ್ತೀನಿ. ನಾನು ಜಡ್ಜಸ್ಗೂ ಟ್ರೈನಿಂಗ್ ಕೊಟ್ಟಿದ್ದೀನಿ, ಪೊಲೀಸ್ ಆಫೀಸರ್ಗೂ ಕೊಟ್ಟಿದ್ದೀನಿ, ಲಾಯರ್ಸ್ಗೂ ನಾವು ಮಾತಾಡ್ತಾ ಇರ್ತೀವಿ. ಆದ್ರೆ ವ್ಯವಸ್ಥೆಯಲ್ಲಿ ಈ ರೆಸ್ಪಾನ್ಸ್ ಇದೆಯಲ್ಲ, ಹೇಗೆ ರೆಸ್ಪಾಂಡ್ ಮಾಡ್ಬೇಕು ನಮ್ಮ ಮೇಡಮ್, ನೀವು ಇವಾಗ ಏನ್ ಹೇಳಿದ್ರಲ್ಲ, ವೆನ್ ಐ ಸೆಡ್ ಇದು ಒಂದು ಮನಸ್ಥಿತಿಯ ವಿಷಯ ಅಂತ ನಾನು ಹೇಳಿದಾಗ ನೀವು ಒಪ್ಪಲಿಲ್ಲ. ವೆನ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅರವಿಂದ್ ಬೋಬ್ಡೆ ಅವ್ರು ಹೇಳ್ತಾರೆ, ಹರಿಯಾಣದ ಒಂದು 14 ವರ್ಷದ ಹುಡುಗಿ ಐ ವಾಂಟ್ ಟು ಅಬಾರ್ಟ್ ಮೈ ಬೇಬಿ ಅಂತ ಹೋದಾಗ ರೇಪ್ ಅಕ್ಯೂಸ್ಡ್ ಇರ್ತಾನೆ ಅವಳ ಕಸಿನ್. ಅವಳಿಗೆ ಕೇಳ್ತಾರೆ, ನೀನು ಇವಳನ್ನ ಮದುವೆ ಆಗ್ತೀಯಾ ಅಂತ. ಈ ಮನಸ್ಥಿತಿ ಇದೆಯಲ್ಲ, ಇದಕ್ಕೆ ಯಾರು ಮೇಡಮ್ ಅವಕಾಶ ಕೊಟ್ಟಿದ್ದು? ಸಂವೇದನೆ, ಸೆನ್ಸಿಟಿವಿಟಿ. ನಾನೇನು ಮಾತಾಡ್ತಿದ್ದೀನಿ, ಇದು ಬರೀ ನಾವು ಅನ್ಕೊಂಡಿರ್ತೀವಿ ಕೆಲವೊಂದು ವರ್ಗಕ್ಕೆ ಮಾತ್ರ ಕಡಿಮೆ ಇದೆ ಅಂತ. ನಾವು ಅನ್ಕೋತೀವಿ ಬರೀ ಪೊಲೀಸ್ ಕಾನ್ಸ್ಟೇಬಲ್ ಮಾತ್ರ ಇನ್ಸೆನ್ಸಿಟಿವ್ ಇರ್ತಾರೆ, DCP IPS ಇರ್ತಾರಲ್ವಾ, ಅವ್ರು ತುಂಬ ಓದಿರ್ತಾರೆ, ಅವ್ರು ಭಾಳ ಸೆನ್ಸಿಟಿವ್ ಇರ್ತಾರೆ ಅಂತ. ಬಟ್ ವಾಟ್ ಅಬೌಟ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಡಮ್, ಶರದ್ ಅರವಿಂದ್ ಬೋಬ್ಡೆ ಅವರ ಸ್ಟೇಟ್ಮೆಂಟ್ ನೀವು ಮರ್ತಿದ್ದೀರಾ? ಇಲ್ಲ ಮರ್ತಿಲ್ಲ. ಅದಕ್ಕೆ ನಾ ಹೇಳ್ತಿರೋದು, ಅಲ್ಲಿ ನಮ್ಮ ಇಡೀ ವ್ಯವಸ್ಥೆ, ಕಾನೂನು ವ್ಯವಸ್ಥೆನೇ ಕುಂಠಿತ ಆಗಿದೆ. ಇಂಥ ಹಗರಣಗಳಲ್ಲಿ, ಇಂಥ ವಿಷಯಗಳಲ್ಲಿ ಪ್ರಾಸಿಕ್ಯೂಟ್ ಮಾಡೋ ಕೆಪಾಸಿಟಿ ಅವ್ರಿಗೆ ಇನ್ನೂ ಬಿಲ್ಡಪ್ ಆಗ್ಬೇಕು. ಕೆಪಾಸಿಟಿ ಇನ್ನೂ ಬಿಲ್ಡ್ ಆಗಿಲ್ಲ. ದಿಸ್ ಇಸ್ ಒನ್ ಆಫ್ ದ ರೀಸನ್ಸ್ ಫಾರ್ ದ. ಸೊ ಬೇಸಿಕ್ಲಿ ನಾವು ಕಾಯ್ಬೇಕು, ನಾವು ಜನ ನ್ಯಾಯಕ್ಕಾಗಿ ನಾವು ಕಾಯ್ತಾನೆ ಇರಬೇಕು. ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕು, ಅದಕ್ಕೆ ನಾವು ಕಾಯ್ಬೇಕು. ಬದಲಾವಣೆ ಆಗಬೇಕು, ನಾವು ಕಾಯ್ಬೇಕು. ನ್ಯಾಯ ಸಿಗಬೇಕು, ನಾವು ಕಾಯ್ಬೇಕು. ಆ ರೇಪ್ ಆದ ಹೆಣ್ಮಗಳು ಜೀವನ ಪೂರ್ತಿ ಅವಳಿಗೆ ಆದಂಥ ಘಟನೆಯನ್ನು ಮರೆಯೋದಕ್ಕಾಗೋದಿಲ್ಲ. ಅವಳನ್ನ ರೇಪ್ ಮಾಡಿದವನು 10 ವರ್ಷ ಜುಡಿಷಿಯಲ್ ಕಸ್ಟಡಿ, 15 ವರ್ಷ ಇನ್ನೊಂದು ಕಸ್ಟಡಿ ಅನ್ಕೊಂಡು ಆರಾಮಾಗಿ ಬದುಕಿ ಜೈಲಲ್ಲಿ ಮುದ್ದೆ ಮುರಿತಿದ್ರೆ, ಇವಳಿಲ್ಲಿ ಪ್ರತಿದಿನ ಹಿಂಸೆ ಅನುಭವಿಸ್ತಿರ್ಬೇಕಾದ್ರೆ ನಾವು ಕಾಯ್ಬೇಕು. ಮೇಡಮ್, ಇವತ್ತು ತೆಲಂಗಾಣದ ಮಿನಿಸ್ಟರ್ ಶೂಟ್ ಮಾಡ್ತೀವಿ, ಶೂಟ್ ಮಾಡಬೇಕು ಅಂತ ಹೇಳಿದಾಗ ನೀವು ಈ ಹೇಳಿಕೆಯನ್ನು ಹೇಗೆ ಪರಿಗಣಿಸ್ತೀರಿ? ಮೈಸೂರು ಗ್ಯಾಂಗ್ ರೇಪ್ ಆದಾಗ ನಾವು ಮಾತನಾಡಿದ್ವಿ, ಆಗಲೂ ಕೂಡ ಇದೇ ರೀತಿಯ ಬೇಡಿಕೆ ಕೂಗು ಬಂದಿತ್ತು. ಸ್ಲೋಲಿ ಬಟ್ ಶೋರ್ಲಿ ಸಮಾಜದಲ್ಲಿ ಈ ರೀತಿಯ ಬೇಡಿಕೆ ಭಾಳ ಕಾಮನ್ ಆಗ್ತಿದೆ. ಯಾಕೆ ಅನ್ಸುತ್ತೆ ಮೇಡಮ್ ನಿಮಗೆ, ಮತ್ತೆ ನಿಮ್ಮ ನಿಲುವೇನು? ಅವ್ರು ಹೇಳಿದ್ದನ್ನು ಮಾತ್ರ ಅವ್ರ ಅಭಿಪ್ರಾಯ ಅವ್ರದ್ದು ಅಲ್ವಾ. ಆ ಮಿನಿಸ್ಟ್ರು ಏನೋ ಹೇಳಿದ್ದಾರೆ, ಮೇ ಬಿ ಈಸ್ ಅನ್ಫಿಟ್ ಟು ಬಿ ಮಿನಿಸ್ಟರ್ ಅಂತ ನಾವು ಅನ್ಕೋಬೋದು. ಅಂಥವ್ರನ್ನೆಲ್ಲ ಮಿನಿಸ್ಟ್ರು ಮಾಡ್ತಾರಂತ. ವಿ ಆರ್ ಲಿವಿಂಗ್ ಇನ್ ಎ ಸೊಸೈಟಿ, ಡೆಮಾಕ್ರೆಟಿಕ್ ಸೊಸೈಟಿ. ನಾವೇನು ಹೇಳ್ತೀವಿ, ರೂಲ್ ಆಫ್ ಲಾ ಇಸ್ ಒನ್. ಯಾರೇ ತಪ್ಪಿತಸ್ಥರು ಇದ್ದರೂ ಕೂಡ ಕಾನೂನು ಪ್ರಕಾರವಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಕಾನೂನು. ಈ ಮಿನಿಸ್ಟ್ರು ಕೂಡ ಓದ್ ತಗೊಂಡಿದ್ದಾರೆ. ಮಿನಿಸ್ಟರ್ ಆಗೋಕ್ಕೆ ಮುಂಚೆ MLA ಆದಾಗ ಕೂಡ ಓದ್ ತಗೊಳ್ತಾರೆ, ಏನು, ನಾನು ಕಾನ್ಸ್ಟಿಟ್ಯೂಷನ್ಗೆ, ರಾಜ್ಯಾಂಗಕ್ಕೆ ಬದ್ಧನಾಗಿರ್ತೇನೆ, ನಾನು ಎಲ್ಲ ಕಾನೂನುಗಳಿಗೆ ಆ ಪ್ರಕಾರ ನಡ್ಕೊಳ್ತೇನೆ ಅಂತ. ಅಂದರೆ ಏನಾಯಿತು, ಹಿ ಈಸ್ ವೈಲೇಟೆಡ್ ದಿ ಓತ್ ಟೇಕನ್ ಬಿಫೋರ್ ಟೇಕಿಂಗ್ ಅಸ್ಯೂಮಿಂಗ್ ದಿ ಚಾರ್ಜ್ ಆಫ್ ಎ ಮಿನಿಸ್ಟರ್. ಅಂದಮೇಲೆ ವೈಲೇಟೆಡ್ ದಿ ಕಾನ್ಸ್ಟಿಟ್ಯೂಷನ್ ಅಂದರೆ ಈಸ್ ಅನ್ಫಿಟ್ ಅಲ್ವಾ. ಅವರ ಚೀಫ್ ಮಿನಿಸ್ಟ್ರಿ ಹೇಳಬೇಕು, ರಿಸೈನ್ ಮಾಡಿ ಹೋಗಪ್ಪ ಅನ್ನಬೇಕು, ಜನ ಹೇಳಬೇಕು, ಅಥವಾ ಗವರ್ನರ್ ಅವ್ರನ್ನ ಕರೆದು ಯು ರಿಸೈನ್, ಯು ಬ್ರೇಕ್ ಆನ್ ದಿ ಓತ್ಸ್ ಅಂತ ಹೇಳಬೇಕು. ದಟ್ಸ್ ಒನ್ ಆಸ್ಪೆಕ್ಟ್. ನಾನು ಹಿಂದೆ ಎಲ್ಲ ಮಾತನಾಡಿದವ್ರನ್ನ ಕೇಳ್ತಾ ಇದ್ದೆ. ನಾನು ಮೈಸೂರಿನ ಆದಾಗೂ ಕೂಡ ಇದೇ ಥರ ಅಭಿಪ್ರಾಯ ಬರ್ತಿತ್ತು ಅಂತೆಲ್ಲ.
ಬೇರೆ ಬೇರೆ ಅಭಿಪ್ರಾಯಗಳು ಬರ್ತವೆ. ನಾವು ಕೂಡ ಹೇಳ್ತಾ ಇದ್ದೆ ಇಂಥ ಕೇಸ್ಗಳಾದಾಗ, ಇಲ್ಲಿ ನೋಡಿ ದುಬೈನಲ್ಲಿ ಬೇರೆ ಕಡೆ ಎಲ್ಲ ಕಂಟ್ರಿಗಳಲ್ಲಿ ರೇಪ್ ಮಾಡಿದ್ರೆ ಕಲ್ಲು ತಗೊಂಡು ಎಲ್ಲ ಅವನ್ನ ಕರೆದು ವಾಳಿಗೆ ಒಂದು ಕಲ್ಲು ಹಾಕಿ ಅವನ್ನ ಕೊಲ್ಲಿ ಅಂತ ಹೇಳ್ತಿದ್ವಿ. ಆ ಕಾನೂನುಗಳು ಅವರಲ್ಲಿ ಇದೆ, ಈಗಲೂ ಇದೆ, ಇಲ್ಲ ಅಂತ ಹೇಳಿದ ನಾವು ಅಂಥದೇ ಕಾನೂನು ತಗೊಂಬನ್ನಿ, ಅಂತಹ ಶಿಕ್ಷೆ ಆದಾಗ ಅಂಥ ಭಯ ನಿರ್ಮಾಣ ಆದರೆ ಜನ ರೇಪ್ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳಿದ್ವಿ. ಬೇಕಾದಷ್ಟು ತಜ್ಞರು ಎಲ್ಲರೂ ಕೂಡಿ ವರ್ಮಾ ಅವರ ಕಮಿಟಿ ಮಾಡಿ ಏನಾದ್ರು ಮಾಡೋಣ ಅಂತ ಹೇಳಿದ್ರು. ಈವರೆಗೂ ಕೂಡ ಈಗಿರ್ತಕ್ಕಂಥ ಕಾನೂನಿನಲ್ಲಿ ಮಹಿಳೆಯರಿಗೆ ರೇಪ್ ಆದಂಥ ಪರಿಸ್ಥಿತಿ ಅಂದರೆ ಅದು ನಡ್ಕೊಂಡೇ ಹೋಗ್ತಿದೆ. ಅವ್ರಿಗೆ ಸರಿಯಾದ ನ್ಯಾಯ ಕೂಡ ಸಿಗ್ತಿಲ್ಲ, ಅದು ಸಮಾಜದಲ್ಲಿ ಭಯ ಕೂಡ ಉಂಟಾಗಿಲ್ಲ. ಅಂದಮೇಲೆ ಎಲ್ಲೋ ಒಂದು ಕಡೆ ಲೋಪ ಇದೆ, ಕಾನೂನಿನಲ್ಲಿ ಲೋಪ ಇದೆ, ಅಥವಾ ನಡೆಸ್ಕೊಳ್ತಕ್ಕಂಥ ರೀತಿಯಲ್ಲಿ ಲೋಪ ಇದೆ. ಅದು ಎಲ್ಲಕ್ಕಿಂತಲೂ ಹೆಚ್ಚಾಗಿ ತಾವು ಹೇಳಿದ್ರೆ ಇದಕ್ಕೆ ಮೂಲ ಕಾರಣ ಏನು ಅದನ್ನು ಹುಡುಕ್ಬೇಕಲ್ಲ ನಾವು. ಈ ರೇಪ್ ಮಾಡೋದಕ್ಕೆ ಯಾರು ಮಾಡೋರು? ರೇಪ್ಸ್ ಆರ್ ಡನ್ ಬೈ ಮೆನ್, ದಟ್ ಮೀನ್ಸ್ ಸಮಥಿಂಗ್ ರಾಂಗ್ ವಿತ್ ಎ ಮೆನ್. ಯಾರವರು ಆ ಗಂಡಸರು ಈ ರೀತಿ ವ್ಯವಹಾರ ಮಾಡ್ತಿರ್ತಕ್ಕಂಥವ್ರು? ಹೌ ದೇ ಆರ್ ಟ್ರೀಟಿಂಗ್ ದೇರ್ ಓನ್ ಸೆಕ್ಸ್, ಅದನ್ನು ಹೇಗೆ ಉಪಯೋಗ ಮಾಡ್ಕೊಳ್ತಿದ್ದಾರೆ ಅದನ್ನು ನಾವು ನೋಡಬೇಕಲ್ಲ. ನನಗನ್ಸುತ್ತೆ ದೇರ್ ಇಸ್ ಸಮಥಿಂಗ್ ಐದರ್ ವಿತ್ ದಿ ಫುಡ್ ದಟ್ ದೇ ಆರ್ ಈಟಿಂಗ್. ಸಮಾಜ ಅವ್ರ ತಂದೆ ತಾಯಿ ಅವ್ರು ಬೆಳೆಸ್ತಕ್ಕಂಥ ರೀತಿ ನೀತಿ ಅದೆಲ್ಲವೂ ಇಲ್ಲ ಅಂತಂದರೆ ಅವರಿಗೆ ದೇರ್ ಮಸ್ಟ್ ಬಿ ಸಮಥಿಂಗ್ ರಾಂಗ್ ವಿತ್ ದೇರ್ ಹ್ಯೂಮನ್ ಬೀಯಿಂಗ್. ಅವರ ಬಿಲ್ಟಲ್ಲೇ ಏನೋ ರಾಂಗ್ ಇರಬೇಕು. ಅಂದರೆ ದೇರ್ ಮಸ್ಟ್ ಬಿ ಮೋರ್ ಸೆಕ್ಸ್ ಹಾರ್ಮೋನ್ಸು ಅವ್ರಿಗೆ. ಅದು ನಾವಲ್ಲಿ ಬಿ ಪಿ ರೈಸ್ ಆದಾಗ ಹೇಳ್ತೀವಲ್ಲ, ಬಿ ಪಿ ಕಡಿಮೆ ಮಾಡೋದಕ್ಕೆ ಔಷಧಿ ಕೊಡಪ್ಪ, ಪಿಲ್ಸ್ ಕೊಡಪ್ಪ ಅಂತ ಹೇಳ್ತೀವಲ್ಲ, ಹಾಗೆ ನಮ್ಮ ಸಮಾಜದಲ್ಲಿಯೂ ಕೂಡ ಯಾರು ಗಂಡಸರಿಗೆ ಈ ಥರ ಸೆಕ್ಸ್ ಹಾರ್ಮೋನು ಜಾಸ್ತಿ ಇದೆಯೋ ಅವ್ಯವಹಾರ ಮಾಡೋದಕ್ಕೆ ತಯಾರಾಗ್ತಿದ್ದಾರೋ ಅಂಥವ್ರಿಗೆ ಬಿ ಪಿ ಟ್ಯಾಬ್ಲೆಟ್ ಕೊಡೋ ಹಾಗೆ ಸೆಕ್ಚುಯಲ್ ಹಾರ್ಮೋನ್ನ ಕಡಿಮೆ ಮಾಡ್ತಕ್ಕಂಥ ಟ್ಯಾಬ್ಲೆಟ್ಗಳನ್ನ ಈ ಸೈಂಟಿಸ್ಟ್ಗಳು ಕಂಡುಹಿಡಿಬೇಕು. ಮನಸ್ಥಿತಿ ಯಾಕಿದೆ ಹೀಗೆ ಅಂತ ತಿಳ್ಕೊಳ್ಳೋದಕ್ಕೆ ಕಾರಣಗಳನ್ನ ಹುಡುಕ್ತಾ ಇದ್ದೀವಾ? ಈ ಒಂದು ತೆಳಮಟ್ಟಕ್ಕೆ ಬಂದ್ಬಿಟ್ವಾ ನೇಸರ್ಗಿ ಮೇಡಮ್? ಹೌದು. ಅಲ್ಲ, ಯು ಮಸ್ಟ್ ಗೋ ಟು ದಿ ಹಿಸ್ಟ್ರಿ ಆ್ಯಂಡ್ ಜಾಗ್ರಫಿ. ಯಾರೇ ಆದರೂ ಕೂಡ ನಾವು ಕಾರಣ ಇಲ್ಲದೆ ನಾವು ಮಾಡೋಕ್ಕಾಗುತ್ತೆ. ಅವ್ನು ಯಾಕೆ ಹಂಗೆ ಮಾಡ್ದ ತಿಳ್ಕೊಬೇಕಲ್ಲ. ದರ್ ಮಸ್ಟ್ ಬಿ ಸಮಥಿಂಗ್ ರಾಂಗ್. ಮಾನಸಿಕವಾಗಿ ರಾಂಗ್ ಇದೆಯೋ ಅಥವಾ ದೈಹಿಕವಾಗಿ ರಾಂಗ್ ಇದೆಯೋ, ಅಥವಾ ಆ ಹೆಣ್ಣು ನೋಡಿದ ತಕ್ಷಣ ಅವನಿಗೆ ಆ ಚಪ್ಪಳ ಉಂಟಾಗಿ ಆ ರೀತಿ ಮಾಡ್ತಾನೋ, ಮಾಡ್ಬೇಕಾದ್ರೆ ಏನೋ ಒಂದು ಕಾರಣ ಇರಬೇಕಲ್ಲ. ಆ ಕಾರಣವನ್ನು ಮೂಲತಕ ಹುಡುಕಿದ್ರೆ ಪ್ರಾಯಶಃ ಕಡಿಮೆ ಮಾಡೋಕ್ಕೆ ಸಾಧ್ಯ ಆಗ್ಬೋದು. ಇದುವರೆಗೂ ಮಾಡಿಲ್ಲ. ನಾನು ನಿಮ್ಗೆ ಉದಾಹರಣೆ ಹೇಳ್ತೀನಿ. ಒಂದು ಕಡೆ ಅಮೆರಿಕದಲ್ಲಿ ಇರ್ಬೋದು, ಸಿನಿಮಾ ಶೂಟಿಂಗ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಅತಿ ಹೆಚ್ಚಾಗಿ ಹೆಣ್ಣು ಮಕ್ಕಳ ಜೊತೆ ವ್ಯವಹಾರ ಇರ್ತದೆ. ಅವರು ಹತ್ತಿರದಲ್ಲೇ ಅವರು ಶೂಟಿಂಗು ಕೂಡ ಮಾಡಬೇಕಾದ್ರೆ ಅಂಥ ಸಂದರ್ಭಗಳಲ್ಲಿ ಅವರ ಮನಸ್ಸು ಚಾಪಲ್ಯಕ್ಕೆ ಒಳಗಾಗಬಾರ್ದು ಅಂತೇಳಿ ಅವರು ಶೂಟಿಂಗ್ ಹೋಗೋಕ್ಕೆ ಮುಂಚೆ ಅವ್ರಿಗೊಂದು ಮೆಡಿಸನ್ ಕೊಡ್ತಾರೆ, ಟ್ಯಾಬ್ಲೆಟ್ ಥರ ಕೊಡ್ತಾರೆ. ಅವರು ಒಳಗೋಗಿ ಶೂಟಿಂಗ್ ಮಾಡುವಾಗ ಏನೇ ಮಾಡಿದ್ರು ಕೂಡ ಅವರಿಗೆ ಈ ರೀತಿ ಮಾಡೋದಕ್ಕೆ ಮನಸ್ಸು ಬರಲ್ಲ. ಅದೇ ರೀತಿ ಸಮಾಜದಲ್ಲೂ ಕೂಡ, ಅದು ಸಿನಿಮಾ ರಂಗದಲ್ಲಾಗಿರ್ಬೋದು, ಸಮಾಜದಲ್ಲಿಯೂ ಕೂಡ ಈ ರೀತಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಶೈಕ್ಷಣಿಕ ವ್ಯವಸ್ಥೆ, ಸ್ಕೂಲ್ನಲ್ಲಿ, ಕಾಲೇಜ್ಗಳಲ್ಲಿ ಈ ರೀತಿ ಆಗ್ತಕ್ಕಂಥ ಮೆಡಿಕಲ್ ಟೆಸ್ಟ್ ಮಾಡ್ತೀವಲ್ಲ, ಆ ಮೆಡಿಕಲ್ ಟೆಸ್ಟ್ ಮಾಡುವಾಗ ಈ ಟೆಸ್ಟು ಮಾಡಲಿ ಏನೇನಾಗಿದೆ ಅವ್ರಿಗೆ ಯಾವ ಕಾರಣ ಅಂತ ಅವೆಲ್ಲ ಮಾಡಿ ಒಂದು ಹುಡುಕ್ಬೇಕು. ಸೈಕಿಯಾಟ್ರಿಸ್ಟು ಪರ ಯೋಚನೆ ಮಾಡ್ತಿದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಒಪಿನಿಯನ್ ತಗೊಂಡು ಪ್ರಮೀಳಾ ನೇಸರ್ಗಿ ಅವರೇ, ರೇಪಿಸ್ಟ್ ಪರ ಯೋಚನೆ ಮಾಡ್ತಿರೋ ಹಾಗಿದೆ ಇಲ್ಲಿ. ಆರೋಪಿಯ ಪರ ಯೋಚನೆ ಮಾಡ್ತಿದ್ದೀವೇನೋ, ಅವ್ರು ಯಾಕೆ ಹಿಂಗ್ ಮಾಡ್ಬಿಟ್ರು, ಅಯ್ಯೋ ಪಾಪ ಅವ್ರಿಗೇನೋ ರೋಗ ಇದೆಯೇನೋ, ಅಯ್ಯೋ ಪಾಪ ಹಿಂಗಾಗೋಯ್ತಾ ಅಂತ ಕೇಳಿದ್ರಿ ನೀವು. ಅಲ್ಲ ಮೇಡಮ್, ಯಾಕಿದೆ ಅವಶ್ಯಕತೆ, ಎಲ್ಲಿದೆ ಅವಶ್ಯಕತೆ? ಪಾಪ ಅಂತಕ್ಕಂಥ ಇಲ್ಲಿ ಅನಿಲ್ ನಾಯಕ್ ಅವರಿದ್ದಾರೆ, ಮಾನವ ಹಕ್ಕು ಕಾರ್ಯಕರ್ತರು. ನೀರು ಕುಡಿಲೇಬೇಕು, ರೇಪ್ ಮಾಡಿದವನು ಶಿಕ್ಷೆನ ಅನುಭವಿಸಲೇಬೇಕು. ಅದನ್ನ ಯಾರು ಕೂಡ ಮಾಡಬಾರ್ದು ಅಂತ ಹೇಳೋದಿಲ್ಲ. ಶಿಕ್ಷೆ ಅನಿವಾರ್ಯ ಆಗಲೇಬೇಕು. ಅದು ಈಗಿರ್ತಕ್ಕಂಥ ಕಾನೂನಲ್ಲಿ ಆಗುತ್ತೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ ಕಾನೂನು ಕಂಪ್ಲೀಟ್ ಆಗಿ ಮಾರ್ಪಾಡಾಗಬೇಕು. ಯಾವ ರೀತಿ ಮಾರ್ಪಾಡಾದ್ರೆ ಸಮಾಜದಲ್ಲಿ ಒಂದು ಭಯ ಹುಟ್ಟುತ್ತದೆ, ಇನ್ನೊಂದ್ಸತಿ ಈ ರೀತಿ ಮಾಡಬಾರ್ದು ಅಂತ ಮನಸ್ಸು ಮಾರ್ಪಾಡಾಗ್ತದೆ. ಅಂತಹ ಭಯ ಹುಟ್ಟಿಸತಕ್ಕಂತಹ ಒಂದು ಕಾನೂನು ನಿರ್ಮಾಣ ಆಗ್ಬೇಕು. ನಾವು ಹೇಳಿದ್ರಿ ಏನು ಉದಾಹರಣೆ ಮಾಡಬೇಕು. ರಾಬಿನ್ ಅವರು ಅವಾಗಲೇ ಹೇಳಿದ್ರು ಆರೋಪಿಗಳ ಮೂಲಕ ನಾವು ಉದಾಹರಣೆ ಮಾಡಬಾರ್ದು ಅಂತ. ಬಟ್ ಉದಾಹರಣೆ ಮಾಡಬೇಕು. ಶೂಟ್ ಮಾಡಿ ಉದಾಹರಣೆ ಮಾಡ್ತಿರೋ ಅಥವಾ ಒಂದೇ ತಿಂಗಳಲ್ಲಿ ಕೋರ್ಟಿನ ನಿರ್ಧಾರವನ್ನ ತಿಳಿಸಿ ಅವನನ್ನ ಜೈಲಿಗೆ ಕಳಿಸಿ ನಿರ್ಧಾರ ಮಾಡ್ತಿರೋ, ಉದಾಹರಣೆ ಮಾಡ್ತಿರೋ, ಅದು ವ್ಯವಸ್ಥೆಗೆ ಬಿಟ್ಟಿರುವಂತದ್ದು. ಆದ್ರೆ ಉದಾಹರಣೆ ಆಗಬೇಕು, ಅದಂತೂ ನಿಜ. ನಾವೆಲ್ಲರೂ ಅದನ್ನು ಒಪ್ತೀವಿ. ಶೂಟ್ ಮಾಡಿ ಉದಾಹರಣೆ ಆಗಬೇಕಾಗಿಲ್ಲ ಅಂತ ನೀವು ಹೇಳ್ಬೋದು, ಅದು ನಿಮ್ಮ ಅಭಿಪ್ರಾಯ, ನಿಮ್ಗೆ ಆ ಹಕ್ಕಿದೆ. ಅನಿಲ್ ನಾಯಕ್ ಅವರೇ, ಮೃಗಗಳಿಗೆ ಮಾನವೀಯತೆ ಬೇಕಾ?
ಮೃಗಗಳ ಜೊತೆ ನಾವು ಡೀಲ್ ಮಾಡಬೇಕಾದ್ರೆ ಅವ್ರಿಗೆ ನಾವು ಮಾನವೀಯತೆ ತೋರಿಸ್ಬೇಕಾ? ನೋಡಿ ನಿಖಿಲ್ ಜೋಶಿ ಅವರೇ, ತಾವೊಂದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಆಗಿಲ್ಲ ಅಂದ್ರೆ ಈ ಮಾನವ ಹಕ್ಕುಗಳು ಅನಿಲ್ ಅವರೇ, ನಿಮಗೆ ನನ್ನ ಧ್ವನಿ ಕೇಳಿಸ್ತಿದ್ಯಾ? ಇನ್ ಎನಿ ಕೇಸ್ ಓಕೆ, ನಾನು ಅನಿಲ್ ಅವ್ರನ್ನ ರೀಕನೆಕ್ಟ್ ಮಾಡಿ ಮತ್ತೆ ಮಾತಾಡಿಸ್ತೀನಿ. ಪಲ್ಲವಿ ಅವರು ಅವಾಗಲೇ ಒಂದು ಮಾತು ಹೇಳಲಿಕ್ಕೆ ಬಂದ್ರಿ. ಇನ್ಫ್ಯಾಕ್ಟ್ ನಾನು ಇದೇ ಪ್ರಶ್ನೆ ಜೊತೆನೇ ಆ ಮಾತನ್ನ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಮೃಗಗಳಿಗೆ ಮಾನವೀಯತೆಯನ್ನ ನಾವು ತೋರಿಸ್ಬೇಕಾ? ಮಾನವ ಹಕ್ಕು ಅಂತ ಇದ್ರೆ ಅದು ಮನುಷ್ಯರಿಗೆ. ಹೌದು, ಒಂದ್ ಮಾತು ಹೇಳ್ತೀನಿ ನಿಮ್ಗೆ. ಈಗ ಈ ರೇಪ್ ಮಾಡುವವರನ್ನ ನಾವು ಒಂದು ಕ್ಯಾಟಗರಿ ಅಂತ ನೋಡಕ್ ಆಗೋದಿಲ್ಲ. ಇವರೇ ಒಂದು ಕ್ಯಾಟಗರಿ, ಇಂಥ ವರ್ಗದ ಜನ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ. ಯಾರು ಮಾಡ್ತಾರೆ ಅಂತವ್ರೆಲ್ಲ ಆ ಕ್ಯಾಟಗರಿಗೆ ಹೋಗಿ ಸೇರ್ತಾರೆ ಅಂತ ಹೇಳ್ಬೋದು. ರೇಪಿಸ್ಟ್ ಕ್ಯಾಟಗರಿ ಅಂತ ಅವ್ರ ಮಾಡದ್ಮೇಲೆ, ಕ್ರೈಮ್ ಮಾಡದ್ಮೇಲೆ ಅವ್ರ ಅಂತ ಕ್ಯಾಟಗರಿ ಅಂತ ಹೇಳ್ಬೋದು. ಈಗ ನನ್ನ ಪ್ರಶ್ನೆ ಇರೋದು, ನಾಳೆ ನಾವು ಹೇಳ್ಬೋದು ಗುಂಡಿಕ್ಕಿ, ಅವ್ರು ಹೇಳ್ತಾರೆ, ತೆಲಂಗಾಣದ ಕ್ಯಾಬಿನೆಟ್ ಮಿನಿಸ್ಟರ್ ಹೇಳ್ಬೋದು ಗುಂಡಿಕ್ಕಿ ಕೊಂದು ಬಿಡ್ಬೇಕು, ಅವ್ರನ್ನ ಶೂಟ್ ಮಾಡ್ಬಿಡೋಣ ಅಂತ ಹೇಳ್ತಾರೆ. ಒಂದು ವೇಳೆ ಇದೇ ಮಾತನ್ನ ನಮ್ಮ ಸುತ್ತ ಇರೋರು ಯಾರು, ಅವ್ನ್ ಕೆಟ್ಟವನೇ ಇರ್ಬೋದು, ಒಳ್ಳೆಯವನೇ ಇರ್ಬೋದು, ಮತ್ತೊಬ್ಬನೇ ಇರ್ಬೋದು, ಯಾವ್ದೋ ನಿರಪರಾಧಿನೇ ಇರ್ಬೋದು, ಅವನ ಅಲ್ದೇ ಇರ್ಬೋದು, ಅವನನ್ನ ಗೊತ್ತಿಲ್ಲದೆ ಅವನು ಅಂತ ಹೇಳಿರ್ಬಹುದು. ಈ ತರ ಏನೋ ಟ್ರಯಲ್ ಇಲ್ದೆ ಶೂಟ್ ಮಾಡಿ ಕೊಂದಾಗ, ಶೂಟ್ ಮಾಡಿ ಕೊಲ್ಲುವಂತ ಒಂದು ಪರಿಸ್ಥಿತಿ ಬಂದು ಅದನ್ನ ಕೊಲ್ಲುವಂತ ಹಾಗೆ ಆದ್ರೆ ನಮ್ ಡೆಮಾಕ್ರೆಟಿಕ್ ಸಿಸ್ಟಮ್ ಹೌ ಫೇರ್ ಇಟ್ ವಿಲ್ ಬಿ ಅಂತ ನಾವ್ ಯೋಚನೆ ಮಾಡ್ಬೇಕಾಗುತ್ತೆ. ಯಾರಿಗೆ ನಾವು ಫೇರ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ? ನಾವು ಫೇರ್ ಆಗಿರ್ಬೇಕಾಗಿರೋದು ಆರೋಪಿಗಲ್ಲ ಮೇಡಮ್, ಪೀಡಿತರಿಗೆ, ಸಂತ್ರಸ್ತೆಗೆ. ಕಂಪ್ಲೀಟ್ ಮಾಡ್ತೀನಿ ಕೇಳಿ. ಈಗ ನಾವು ಇನ್ನು ವಿಚಾರಣೆ ಹಂತದಲ್ಲಿ ಒಬ್ಬನ್ನ ನೀನ್ ಅಕ್ಯೂಸ್ಡ್ ಅಂತ ಹೇಳಕ್ ಆಗೋದಿಲ್ಲ, ನೀನ್ ತಪ್ಪು ಮಾಡಿದ್ಯಾ ಅಂತ ಹೇಳಕ್ ಆಗೋದಿಲ್ಲ. ತಪ್ಪು ಮಾಡೋದ್ ಪ್ರೂವ್ ಆದ್ಮೇಲೆ ತಾನೇ ಶೂಟ್ ಮಾಡಿ ಕೊಲ್ಲುವಂತ ವಿಷಯ ಬರೋದು. ಆ ತರದ ಕಾನೂನು ಮಾರ್ಪಾಡನ್ನ ಮಾಡಕ್ ಆಗೋದಿಲ್ಲ. ಪ್ರತಿಯೊಬ್ಬರಿಗೂ ಬದುಕುವಂತ ಹಕ್ಕಿರುತ್ತೆ, ಒಂದು ಕಾನೂನು ಕೊಟ್ಟಿರ್ತೀವಿ ನಾವು. ಆದ್ರೆ ಅಲ್ಲಿ ನಾವು ಏನು ಇಲ್ಲದೆ ಅವನೇ ಅಂತ ನಾವು ನೋಡಿದ ತಕ್ಷಣ ಅದನ್ನ ಶೂಟ್ ಮಾಡಿ ಕೊಲ್ಲೋದಕ್ಕೆ ಕಾನೂನು ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಮನುಷ್ಯರಿಗೆ ಪ್ರತಿಯೊಬ್ಬರಿಗೂ ಬದುಕೋ ಹಕ್ಕಿರುತ್ತೆ. ಆದ್ರಿಂದ ನೀವು ಒಂದೇ ಸತಿ ನಾವು ಶೂಟ್ ಮಾಡಿ ಅಂತ ಸಚಿವರು ಹೇಳೋದನ್ನ ನಾವು ಜಸ್ಟಿಫೈ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸರ್. ಜಸ್ಟಿಫೈ ಮಾಡ್ಕೋಬೇಕಾದ್ರೆ ಅದಕ್ಕೊಂದು ರೀಸನ್ ಇರ್ಬೇಕಾಗುತ್ತೆ. ಆ ತರದ ಸ್ಟೇಟ್ಮೆಂಟ್ ಗಳನ್ನ ಯಾವುದೇ ಕಾರಣಕ್ಕೂ ಯಾವ ಮನುಷ್ಯರು, ನನಗೆ ಗೊತ್ತಿರೋ ಹಂಗೆ ಇಲ್ಲಿರುವ ಯಾವ ಮನುಷ್ಯರು ಕೂಡ ಅದನ್ನ ಜಸ್ಟಿಫೈ ಮಾಡ್ಕೊಳ್ಳೋದಿಲ್ಲ. ಎಮೋಷನಲಿ ಯಾವ ವಿಚಾರವನ್ನು ನಾವು ಟ್ರಯಲ್ ಮಾಡಕ್ ಆಗೋದಿಲ್ಲ. there is a rule, there is a regulation. ಯಾವುದನ್ನು ಎಮೋಷನಲಿ ಟ್ರಯಲ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನಾಳೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ತಪ್ಪು ಮಾಡಿದ್ರು ಕೂಡ ನಾವು ಎಮೋಷನಲಿ ಅವ್ರನ್ನ ಟ್ರಯಲ್ ಮಾಡೋದಿಲ್ಲ. ಯಾವುದೇ ರೂಪದಲ್ಲಿ ತಪ್ಪುಗಳು ನಡೆದ್ರು ಕೂಡ ಎಮೋಷನಲಿ ಅದನ್ನ ನೋಡಕ್ ಆಗೋದಿಲ್ಲ. ಅದನ್ನ ಪ್ರತಿಯೊಂದು ಅವರ ಮನಸ್ಥಿತಿಯನ್ನು ನೋಡ್ಬೇಕಾಗುತ್ತೆ. ಅದಕ್ಕೆ ಹೇಳಿದ್ದಾಗ್ಲೇ ನಮ್ಮ ಪೇಟ್ರಿಯಾರ್ಕಿ ಮನಸ್ಥಿತಿ ಯಾವ ಹಂತದಲ್ಲಿ ಇವತ್ತಿದೆ ಅಂತಂದ್ರೆ, ನಾವು ಪ್ರತಿಯೊಂದನ್ನು ಎಮೋಷನಲಿ ನೋಡ್ತಾ ಇದೀವಿ. ಎಮೋಷನಲಿ ನೋಡುವಂತದ್ದಲ್ಲ, ಕೆಲವೊಂದನ್ನ ಕಾನೂನಾತ್ಮಕವಾಗಿ ನೋಡ್ಬೇಕು, ಕೆಲವೊಂದನ್ನ ನೋಡ್ಬೇಕಾಗುತ್ತೆ. ಇಲ್ಲಿ ಪಲ್ಲವಿ ಅವರೇ, ಕಾನೂನಾತ್ಮಕವಾಗಿ ಅಂತಂದ್ರೆ ಸಮಾಜದ ಮನಸ್ಥಿತಿ ಎಷ್ಟು ಇಷ್ಟೆಲ್ಲ ಹೇಳಿದ್ದೀರಿ ಪಲ್ಲವಿ ಅವರೇ, ಇದು ಒಂದು ಪ್ರಶ್ನೆ ಕೇಳಿ ಅಲ್ಲ. ಕಾನೂನಾತ್ಮಕವಾಗಿ ಪೀಡಿತರಿಗೆ ಹಕ್ಕಿಲ್ವಾ? ಒಂದು ನಿಗದಿತ ಸಮಯಾವಧಿಯಲ್ಲಿ ನ್ಯಾಯ ಸಿಗಬೇಕು ಅನ್ನೋದೇ ಕಾನೂನಲ್ವಾ? ನೀವ್ ಹೇಳಿದ್ರಿ ಹಿಮಾಚಲದ ಇದು ಕೇಸಲ್ಲಿ ಏನಾಯ್ತು ಅಂತ ಹೇಳಿ, ಅದು ಕೂಡ ಎಷ್ಟು ತಪ್ಪೋ ಇದು ಕೂಡ ಅಷ್ಟೇ ತಪ್ಪು. ರೇಪ್ ಆಗೋದ್ ಎಷ್ಟು ತಪ್ಪು, ರೇಪ್ ಆದವನನ್ನ ನೀ ಅವಳನ್ನ ಮದ್ವೆ ಆಗ್ತೀಯ ಅನ್ನೋ ಕೇಳೋದು ಅಷ್ಟೇ ತಪ್ಪು. ರೇಪ್ ಅನ್ನ ಯಾವ್ದೋ ಕನ್ಸೆಂಟ್ ಅಲ್ಲಿ ಆಗಿರುವಂತ ವಿಚಾರ ಅಲ್ಲ. ಇವೆರಡೂ ಕೂಡ ನಾವು ಎಮೋಷನಲಿ ನೋಡ್ತಿದೀವಿ. ಎರಡೂ ವಿಷಯದಲ್ಲೂ ಕೂಡ ನಾವು ಎಮೋಷನಲಿ ಯೋಚನೆ ಮಾಡ್ತಾ ಇದ್ದೀವಿ. ಆ ಮನುಷ್ಯ ಜಡ್ಜ್ ಏನ್ ಕೇಳಿದಾನೆ ಈಕೆಗೆ ಮದ್ವೆ ಆಗ್ತೀಯಾ ಅನ್ನೋದು, ಅದು ಕೂಡ ಎಮೋಷನಲ್ ಟ್ರಯಲ್. he should not do anything, we should not do anything emotionally. Emotional trial ಇಲ್ಲಿ ರಾಬಿನ್ ಅವರೇ, ನೀವು ಲಾಯರ್ ಇದ್ದೀರಿ, ಆಕ್ಟಿವ್ಲಿ ಪ್ರಾಕ್ಟಿಸಿಂಗ್ ಲಾಯರ್ ಇದ್ದೀರಿ. ಹಾಗಾಗಿ ನಾನು ನಿಮ್ಗೊಂದು ಇದೊಂದು ಹೇಳ್ತೀನಿ ಮತ್ತೆ ಕೇಳ್ತೀನಿ. ನಾನೊಂದು ಬುಕ್ಕಲ್ಲಿ ಓದ್ದೆ, ಜಸ್ಟಿಸ್ ಇಸ್ ಅ ಜಡ್ಜ್ಮೆಂಟ್ ವಿಚ್ ಇಸ್ ಬೋತ್ ಫೇರ್ ಅಂಡ್ ಫಾರ್ಗಿವಿಂಗ್. ಬಟ್ ನಾವು ಆ ಫಾರ್ಗಿವಿಂಗ್ ಅನ್ನೋ ಲೈನ್ ಅನ್ನ ಎಲ್ಲಿ ಡ್ರಾ ಮಾಡ್ತೀವಿ? ಜಸ್ಟಿಸ್ ಅನ್ನೋದು ಫೇರ್ ಆಗಿರ್ಬೇಕು ಅಂದ್ರೆ ಫೇರ್ ಯಾರಿಗಿರ್ಬೇಕು? ಅಕ್ಯೂಸ್ಡ್ಗ ಅಥವಾ ವಿಕ್ಟಿಮ್ಗ? ಸರ್, ಈಗ ಏನಂದ್ರೆ, ಒಂದು ನಾವು ಕೋರ್ಟ್ಗಳ ಬಗ್ಗೆ ಮಾತಾಡುವಾಗ ಕೋರ್ಟ್ ಏನ್ ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ವಲ್ಪ ಒತ್ತಡ ಕೊಟ್ಟು ಮಾತಾಡ್ಬೇಕು ಅಂತ ನನ್ಗೆ ಅನ್ಸುತ್ತೆ ಸರ್.
ಸರ್ ಈಗ ಈ ಪ್ರಕರಣನೇ ತಗೊಳ್ಳಿ, ಈ ಪ್ರಕರಣದಲ್ಲಿ ಈಗ ತನಿಖೆ ಆಗ್ತಾ ಇದೆ. ಈ ಪ್ರಕರಣನೇ ಅಲ್ಲ, ನೀವು ಎಷ್ಟು ಅಂಕಿ ಅಂಶಗಳನ್ನ ಇಟ್ಟಿದ್ದೀರೋ ಅಷ್ಟು ಅಂಕಿ ಅಂಶಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ. ಬಟ್ ಯಾವತ್ತೂ ಕೂಡ ಪೊಲೀಸರು ಯಾವ ರೀತಿಯಾದಂತ ತನಿಖೆಯನ್ನ ಮಾಡ್ತಾ ಇದ್ದಾರೆ, ಆ ತನಿಖೆಯ ಕ್ವಾಲಿಟಿ ಹೇಗಿದೆ, ಆ ತನಿಖೆಯಲ್ಲಿ ನಿಜವಾಗ್ಲೂ ಕೂಡ ಸತ್ಯ ಅಂಶಗಳನ್ನ ಕೋರ್ಟ್ ಮುಂದೆ ಇಡಲಾಗ್ತಾ ಇದೆಯಾ ಅನ್ನೋದು ಕೂಡ ಒಂದು ಪ್ರಶ್ನೆಯನ್ನು ನಾವು ಮಾಡ್ಬೇಕಾಗುತ್ತೆ ಸರ್. ಬಟ್ ಅನ್ಫಾರ್ಚುನೇಟ್ಲಿ ಇದುವರೆಗೂ ಕೂಡ ಪೊಲೀಸರು ಆ ತರ ಒಂದು ಸ್ಕ್ರೂಟಿನಿಗೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಳಗಾಗಿಲ್ಲ. ಬಹಳ ಒಳ್ಳೆ ಪಾಯಿಂಟ್ ಹೇಳಿದ್ರಿ ರಾಬಿನ್. ದೊಡ್ಡ ಸಮಸ್ಯೆ ಸರ್. ಎರಡನೇದು, ನಾವು ಜಡ್ಜ್ಗಳ ಬಗ್ಗೆ, ಕೋರ್ಟ್ಗಳ ಬಗ್ಗೆ ನಾನು ಡಿಫೆಂಡ್ ಮಾಡ್ತೀನಿ. ಮುಂಚೆ ಏನ್ ಹೇಳ್ಬೇಕು ಅನ್ಕೊಂತೀನಿ ಸರ್, ಅವರು ಒಂದು ಅಡ್ಜುಡಿಕೇಟರಿ ಒಂದು ಪ್ರೊಸೀಡಿಂಗ್ ಅನ್ನ ಮಾಡ್ತಾರೆ. ಸೊ ಅವ್ರ ಮುಂದೆ ಇಡಲಾಗದಂತ ಸಾಕ್ಷ್ಯಾಧಾರಗಳು ಅವರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ನಮ್ಮ ರೂಲ್ ಆಫ್ ಲಾ ಒಳಗಡೆ ಒಂದು ಫ್ರೇಮ್ ವರ್ಕ್ ಏನಿದೆಯೋ ಅದರೊಳಗಡೆ ಸರಿಯಾಗಿದೆಯಾ ಅನ್ನೋದನ್ನ ಅವರು ನೋಡ್ತಾರೆ ಸರ್. ಸೊ ಅದನ್ನು ಹೊರತುಪಡಿಸಿದಂತೆ ಒಂದು ಕೋರ್ಟ್ಗಳಿಗೆ ಇರತಕ್ಕಂಥ ಕರ್ತವ್ಯ ಏನಿದೋ ಅದು ವೆರಿ ಸೀಮಿತವಾದದ್ದು. ಆಕ್ಚುಯಲ್ ಕರ್ತವ್ಯ ಇರೋದು ಪೊಲೀಸರಿಗೆ. ಆ ಪೊಲೀಸರು ಆ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ ಸರ್. ಸರ್ ಎರಡನೇದು ಬಹಳ ಮುಖ್ಯವಾದಂತ ಅಂಶ ಏನಂದ್ರೆ ಸರ್, ನೀವು ಕೇಳ್ತಾ ಇರೋ ಪ್ರಶ್ನೆ ಇದೆಯಲ್ಲ, ವೆದರ್ ಇಟ್ ಈಸ್ ಅಕ್ಯೂಸ್ಡ್ ಸೆಂಟ್ರಿಕ್ ಅಥವಾ ವಿಕ್ಟಿಮ್ ಸೆಂಟ್ರಿಕ್ ಏನಿದೆಯೋ, ನಾನು ನಿಮ್ ಜೊತೆ ನಿಮ್ಮ ಪರ ನಿಲ್ತೇನೆ ಸರ್. ಯಾಕಂತ ಹೇಳಿದ್ರೆ ನನ್ನ ಪ್ರಕಾರ ಒಂದು ವಿಕ್ಟಿಮ್ಗೆ ಜಸ್ಟಿಸ್ ಅನ್ನೋದು ಒಂದು ಅಕ್ಯೂಸ್ಡ್ ನ ಶೂಟ್ ಮಾಡಿ ಸಾಯಿಸೋದು ಅಲ್ಲ ಸರ್, ಅದಕ್ಕಿಂತ ಜಾಸ್ತಿ ಇದೆ. ಆ ಸಂಬಂಧಪಟ್ಟಂತೆ ನಮ್ಮ ವ್ಯವಸ್ಥೆಯಲ್ಲಿ ಆ ರೀತಿಯಾದಂತಹ ಯಾವ ಸಿಸ್ಟಮ್ ಕೂಡ ಇಲ್ಲ ಸರ್. ಈ ರೆಸ್ಟೋರೇಟಿವ್ ಜಸ್ಟಿಸ್ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ನಮ್ಮ ದೇಶದಲ್ಲಿ ಇಲ್ಲವೇ ಇಲ್ಲ. ನಮ್ಮ ಯಾವ ಯೂನಿವರ್ಸಿಟಿಯಲ್ಲೂ ಕೂಡ ರಿಸ್ಟೋರೇಟಿವ್ ಜಸ್ಟಿಸ್ ಬಗ್ಗೆ ಮಾತಾಡಲ್ಲ. ನಮ್ಮ ಯಾವ ಒಂದು ಇದ್ರಲ್ಲೂ ಕೂಡ ರಿಸ್ಟೋರೇಟಿವ್ ಜಸ್ಟಿಸ್ ಅನ್ನೋ ಒಂದು ಸಬ್ಜೆಕ್ಟ್ ಕೂಡ ಇಲ್ಲ. ಆಕ್ಚುಲಿ ಒಂದು ವಿಕ್ಟಿಮ್ಗೆ ಅವರ ನೀಡ್ಸ್ ಏನಿದೆ, ಅವರಿಗೆ ಯಾವ ರೀತಿಯಾದಂತಹ ಒಂದು ಸಪೋರ್ಟ್ ಬೇಕಾಗಿದೆ, ಅವರಿಗೆ ಯಾವ ರೀತಿಯಾದಂತಹ ಒಂದು ಮುಂದೆ ಬರೋದಕ್ಕೆ ಒಂದು ಸಹಾಯ ಬೇಕಾಗಿದೆ, ಅದೇ ಒಂದು ಸೆಪರೇಟ್ ಸ್ಟಡಿ. ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಒಂದು ಘಟನೆ ಆದಾಗ ಆ ಆರೋಪಿಯ ಶಿಕ್ಷೆ ಕೊಡೋದ ಅಥವಾ ಈಕೆಗೆ ಅದೇ ಒಂದು ನ್ಯಾಯ ಅನ್ನೋ ರೀತಿಯಲ್ಲಿ ನಾವು ಬಿಂಬಿಸಕ್ಕೆ ಶುರು ಮಾಡ್ತಾ ಇದೀವಿ. ನನ್ಗನ್ಸುತ್ತೆ ಆ ಟ್ರೆಜೆಕ್ಟರಿ ಮತ್ತು ಆ ಅಪ್ರೋಚ್ ಇದೆಯಲ್ಲ ಅದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಕಾರಣ, ಈ ವ್ಯಕ್ತಿ ಮಾಡಿದಾನೆ, ಈ ರೀತಿಯ ಘಟನೆ ಇನ್ನೂ ಆಗ್ಬೋದು. ಬಟ್ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಹೆಣ್ಮಕ್ಳಿದಾಳಲ್ಲ, ಈ ಹೆಣ್ಮಗಳ ಜೀವನ ಇದೆ ಅಲ್ಲ, ಅದಕ್ಕೆ ಏನ್ ಮಾಡ್ತಾ ಇದೀವಿ ನೀವು ನೋಡಿ. ನಮ್ಮ ವ್ಯವಸ್ಥೆಯಲ್ಲಿ ಏನಿದೆ ಅಂತ ಏನ್ ಮಾಡ್ತಾ ಇದ್ದೀವಿ ಗೊತ್ತಾ? ಒಂದು 50,000 1 ಲಕ್ಷ ಒಂದು ಪರಿಹಾರ ಅಂತ ಕೊಟ್ಟು ಅಲ್ಲ, ಈಗ ತೆಲಂಗಾಣದಲ್ಲಿ ಆ 6 ವರ್ಷದ ಮಗುನ ರೇಪ್ ಮಾಡಿ ಸಾಯಿಸಿದ್ನಲ್ಲ ಸರ್ ರಾಬಿನ್ ಅವರೇ, ಅವರಿಗೆ 20 ಲಕ್ಷ ದುಡ್ಡು ಮತ್ತೆ ಒಂದು 2 ಬೆಡ್ರೂಮ್ ಮನೆ ಕೊಡ್ತಾರಂತೆ. ಆ ಮಗಳಿಲ್ದೆ ಆ ಮನೆಯಲ್ಲಿ ಇದ್ರೆ ಅವರು ಸುಖವಾಗಿರ್ತಾರ? ಪೀಡಿತರು ಮತ್ತೆ ಪೀಡಿತರ ಕುಟುಂಬದವರಿಗೆ ಒಂದ್ ಸೆಕೆಂಡ್ ಪ್ಲೀಸ್ ಹಿಯರ್ ಮಿ ಔಟ್. ಪೀಡಿತರು ಮತ್ತೆ ಪೀಡಿತರ ಕುಟುಂಬದವರಿಗೆ ತೃಪ್ತಿ ತರುವಂತ ಒಂದು ಕಾನೂನಾತ್ಮಕ ಕ್ರಮ ಅವರ ಒಂದು ಅಲ್ಪಾವಧಿಯಲ್ಲಿ ಆದ್ರೆ ಜನರಿಗೂ ಸಮಾಜಕ್ಕೂ ಒಂದು ವ್ಯವಸ್ಥೆ ಮೇಲೆ ವಿಶ್ವಾಸ ಬರುತ್ತೆ. ಬಟ್ ಇಲ್ಲಿ ಆಗ್ತಿರೋದೇನು, 8-10 ವರ್ಷ ಕಳೀತಾ ಇದ್ರೆ ಪ್ರತಿ ದಿನ ಅವ್ರಿಗೆ 1 ವರ್ಷ ಇದ್ದಂಗೆ ಇರುತ್ತಲ್ಲ. ಕನ್ವಿಕ್ಷನ್ ರೇಟ್ ನೋಡಿದ್ದೀರಾ? ನೀವು ಹೇಳಿದ್ರಿ ತನಿಖೆ ಬಗ್ಗೆ, ಬಹಳ ಒಳ್ಳೆ ಪಾಯಿಂಟ್. ಕರ್ನಾಟಕದಲ್ಲಿ ರೇಪ್ ಕೇಸಸ್ 16.8% ಕನ್ವಿಕ್ಷನ್ ರೇಟ್ ಇದೆ. ಪಾಕ್ಸೋ ಕೇಸಸ್ 7.8% ಇದೆ. ಇದು ನ್ಯಾಯಾಂಗ ವ್ಯವಸ್ಥೆಯ ತಪ್ಪ ಅಥವಾ ಆ ತನಿಖೆಯ ಪ್ರಕ್ರಿಯೆನಲ್ಲೇ ಒಂದು ಹುಳುಕಿದೆಯಾ? ಇದು ಯಾವ ರೀತಿ ನಡೀತಿದೆ ವ್ಯವಸ್ಥೆ? ಅನಿಲ್ ನಾಯಕ್ ಅವರಿಗೆ ನನ್ನ ಧ್ವನಿ ಕೇಳ್ತಿದ್ರೆ ಅವ್ರಿಗೆ ಒಂದ್ಸತಿನೂ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ನಾನು ಅದೇ ಪ್ರಶ್ನೆ ನಿಮಗೆ ಮತ್ತೆ ಕೇಳ್ತೀನಿ. ಮೃಗಗಳಿಗೆ ನಾವು ಮಾನವೀಯತೆಯನ್ನ ತೋರಿಸ್ಬೇಕಾ? ಹೇಳಿ ನಿಖಿಲ್. ಅನಿಲ್ ನಾಯಕ್ ಅವರೇ, ನಿಮಗೆ ನನ್ನ ಧ್ವನಿ ಕೇಳಿಸ್ತಿದ್ರೆ ನಾನು ಕೇಳಿದ ಪ್ರಶ್ನೆ ಹೌದು. ನಾನು ನನ್ನ ನಿಲುವು ಪರವಾಗಿ ನಾನು ನಿಂತಿದ್ದೀನಿ. ಈಗ ಮಾನವ ಹಕ್ಕುಗಳು ಅಂದ್ರೆ ಮಾನವರಿಗೆ ಮಾತ್ರ ಸೀಮಿತ. ಎಕ್ಸಾಕ್ಟ್ಲಿ. ಮಾನವೀಯ ಗುಣಗಳು ಮತ್ತು ಮಾನವೀಯ ವರ್ತನೆ ಇದು ಎರಡು ಯಾರು ತೋರ್ತಾರಲ್ಲ ಅವ್ರಿಗೆ ಮಾತ್ರ ಆ ಹಕ್ಕುಗಳು ಸೀಮಿತವಾಗಿ ಅದು ಅನ್ವಯ ಆಗುತ್ತೆ. ಅದು ಬಿಟ್ಟು ಮೃಗ ಅಥವಾ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ನಲ್ಲಿ ತೊಡಗಿದವರು ಅವ್ರಿಗೆ ಯಾವ ಕಾರಣಕ್ಕೂ ಈ ಮಾನವ ಹಕ್ಕುಗಳ ಒಂದು ಅಂಶನೂ ಅನ್ವಯ ಆಗೋದಿಲ್ಲ ಅಂತ ನಾನು ಘಂಟಾಘೋಷವಾಗಿ ಹೇಳಕ್ ಇಚ್ಛೆ. ವೆಲ್ ಸೆಡ್ ಸರ್. ಎಸ್ ನೋಡಿ ನಿಖಿಲ್ ಅವರು, ಇನ್ನೊಂದು ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ. ನೀವು ದಯವಿಟ್ಟು ಮಿಸ್ಟರ್ ರಾಬಿನ್ ಸಾಹೇಬ್ರ ಅಡ್ವೊಕೇಟ್ ಅವ್ರಿಗೆ ಒಂದು ಕೇಳಿ 2014ರಲ್ಲಿ ಸುಪ್ರೀಂ ಕೋರ್ಟ್ ಕೆಲವೊಂದು ಗೈಡ್ಲೈನ್ಸ್ ಇಟ್ ಈಸ್ ಆಲ್ ಇನ್ ಫೇವರ್ ಆಫ್ ದಿ Absolutely. ನಾನು ಅದಕ್ಕೆ ಕೇಳ್ತಿರೋದು. when we say justice is a judgment that is both fair and forgiving, fair to whom? ಈ ಆಗುವಂತ ಕಾನೂನಾತ್ಮಕ ಪ್ರಕ್ರಿಯೆ
ಪೀಡಿತ ಕೇಂದ್ರಿತವಾಗಿ ಹೌದು. ಆಗ್ಬೇಕಾ ಅಥವಾ ಆರೋಪಿ ಕೇಂದ್ರಿತವಾಗಿ ಆಗ್ಬೇಕಾ? ಸಿಂಥಿಯಾ ಅವರೇ, ಅದನ್ನೇ- ಲಾಸ್ಟ್ ವರ್ಡ್ ಟು ಯು. ಸಿಂಥಿಯಾ ಅವರೇ, ನನ್ನ ಹತ್ರ ಸಮಯ ಇರೋದು ಬಹಳ ಕಡಿಮೆ. ಲಾಸ್ಟ್ ವರ್ಡ್ ಟು ಯು ಪ್ಲೀಸ್. ನೋಡಿ, ನೀವ್ ಹೇಳ್ತಿರೋದು ಈ ಪ್ರಶ್ನೆನೇ ತುಂಬಾ ಒಂದು ಮೃಗಗಳಿಗೆ ಮಾನವೀಯ ಹಕ್ಕುಗಳು ಬೇಕಾ ಅಂದ್ರೆ ಆಲ್ರೆಡಿ ದೇರ್ ಇಸ್ ಅ ಜಡ್ಜ್ಮೆಂಟ್ ಇನ್ ದಟ್. ಇದು ಮೃಗ ಅಂತ, ಅದು ಫಸ್ಟ್ ಆಫ್ ಆಲ್ ಮೃಗಗಳ ರೇಪ್ ಮಾಡಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಇದು ಒಂದ್ ರೀತಿಯ ಮೃಗಗಳು ಅಂದಾಗ ನಾವು ಮನಸ್ಥಿತಿ ಬಗ್ಗೆ ಮಾತಾಡ್ತಿದ್ದೀವಿ ಮೇಡಮ್. ಜಸ್ಟ್ ಇನ್ ಕೇಸ್, ಯಾ ಪ್ಲೀಸ್ ಗೋ ಅಹೆಡ್. ಓಕೆ, ಸೊ ಪ್ರಶ್ನೆನೇ ಸರಿ ಇಲ್ಲ ಫಸ್ಟ್. ಎರಡನೇದು, ಆ ಒಂದು ಧೋರಣೆ ಒಂದ್ಸತಿ ನೋಡಿ, ಕಾನೂನಿನ ಸಿಂಬಲ್ ಏನಿದೆ, ಲೇಡಿ ಜಸ್ಟಿಸ್, ಶಿ ಇಸ್ ಗಾಟ್ ಹರ್ ಐಸ್ ಟೈಡ್ ಇನ್ ವಿತ್ ಬ್ಲಾಕ್ ಕ್ಲಾತ್. ಯಾಕೆ ಅಂತಂದ್ರೆ ಬ್ಯಾಲೆನ್ಸ್ ಆಗಿರ್ಬೇಕು ಜಡ್ಜ್ಮೆಂಟ್. ಎಮೋಷನ್ ಜೊತೆ ನೀವು ಮಾತಾಡಿ ಅದನ್ನ ಕಲರ್ ಮಾಡಿದ್ರೆ ಅದು ನಿಮ್ಗೆ ನ್ಯಾಯವಾಗಿ ಸಿಗೋದಿಲ್ಲ. ಸೊ ದಿಸ್ ಇಸ್ ದ ಬೇಸಿಕ್ ಪ್ರಿನ್ಸಿಪಲ್ ಇನ್ ಅವರ್ ಕೋರ್ಟ್, ಇನ್ ಅವರ್ ಟ್ರೆಡಿಷನ್. ಇಟ್ ಸೇಸ್ accused is presumed innocent till found guilty. ನಾವು ಏನು ಇಲ್ದೇನೆ ನೀವ್ ಕೇಳ್ತಿರೋ ಪ್ರಶ್ನೆಗೂ ಕ್ಯಾಬಿನೆಟ್ ಮಿನಿಸ್ಟರ್ ಪ್ರಶ್ನೆಗೂ ಹೇಳಿಕೆಗೂ ಜಾಸ್ತಿ ವ್ಯತ್ಯಾಸ ಇಲ್ಲ ಸ್ವಾಮಿಗಳೇ. ನೀವು ಈ ತರ ಮಾತಾಡೋಂಗಿಲ್ಲ. ಬೀಯಿಂಗ್ ಅ ಮೆಂಬರ್ ಆಫ್ ದ ರೆಸ್ಪಾನ್ಸಿಬಲ್ ಮೆಂಬರ್ ಆಫ್ ದ ಪ್ರೆಸ್, ಯು ಕ್ಯಾನ್ ನಾಟ್ ಟಾಕ್ ಯೂಸ್ ಲ್ಯಾಂಗ್ವೇಜ್ ವಿಚ್ ಪ್ರೇರೇಪಿಸುತ್ತೆ. ಅದು ಒಂದು ಕೋಪ ಉಂಟಾಗುತ್ತೆ ನೀವು ಮಾಡೋ ಪ್ರಶ್ನೆ. ಇದು ಸರಿಯಲ್ಲ. You have to maintain a balance in your questioning also. Am I not balanced? ಇಲ್ಲಿ ನನ್ನ No, sir. ಪ್ಯಾನೆಲ್ ನಲ್ಲಿ ಇರೋರು ಎಲ್ಲಾರು ನೀವೆಲ್ಲ ನಿಮ್ಮ ನಿಲುವು ಏನಿದೆ ಅನ್ನೋದನ್ನ ನೀವೇ ಹೇಳಿದ್ದೀರಿ. ನಿಮಗೆ ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದೀನಿ, and then you are telling me I am not balanced. You are joking, ಸಿಂಥಿಯಾ ಅವರೇ. ನಾನು ನನಗೆ ಗೊತ್ತಿದೆ ನಿಮ್ಮ ನಿಲುವೇನು ಅಂತ, ಬಟ್ ಸ್ಟಿಲ್ ಐ ಕಾಲ್ಡ್ ಯು ಆನ್ ದ ಶೋ. ಯು ಥಿಂಕ್ ಐ ಆಮ್ ನಾಟ್ ಬ್ಯಾಲೆನ್ಸ್ಡ್? ಪಲ್ಲವಿ ಇಡೂರು ಅವ್ರು ಏನ್ ಹೇಳ್ತಾರೆ ಅಂತ ನನಗೆ ಗೊತ್ತಿದೆ, ಅಂಡ್ ಐ ಹ್ಯಾವ್ ಹರ್ ಹಿಯರ್ ಟೆಲಿಂಗ್ ಮಿ ದಿಸ್, ಅಂಡ್ ಐ ಆಮ್ ನಾಟ್ ಬ್ಯಾಲೆನ್ಸ್ಡ್. ರಾಬಿನ್ ಅವ್ರ ಹತ್ರ ನಾನು ಮಾತಾಡ್ದಾಗ್ಲೇ ನಾನು ಅವ್ರಿಗೆ ಹೇಳಿದ್ದೀನಿ ನನಗೆ ಗೊತ್ತಿದೆ ನಿಮ್ಮ ನಿಲುವೇನು ಅಂತ, ಬಟ್ ಸ್ಟಿಲ್ ಈಸ್ ಹಿಯರ್ ಅಂಡ್ ಯು ಆರ್ ಟೆಲಿಂಗ್ ಮಿ ಐ ಆಮ್ ನಾಟ್ ಬ್ಯಾಲೆನ್ಸ್ಡ್. ಮೇಡಮ್, ಐ ಆಮ್ ವೆರಿ ಬ್ಯಾಲೆನ್ಸ್ಡ್, ಬಟ್ ಐ ಆಲ್ಸೋ ಕನೆಕ್ಟ್ ವಿತ್ ದಿ ಇಮೋಷನ್ಸ್ ಆಫ್ ದ ಪೀಪಲ್. ನೀವು ನನಗೆ ಹೇಳ್ಬೋದು ಭಾವನಾತ್ಮಕವಾಗಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಐ ಆಮ್ ವೆರಿ ವೆರಿ ಸಾರಿ ಮೇಡಮ್. ನಾನು ಭಾವನಾತ್ಮಕವಾಗಿ ಯೋಚನೆ ಮಾಡೋ ಹಕ್ಕು ನನಗಿದೆ. ನೀವು ರೇಪ್ ಮಾಡ್ದವನ ಹಕ್ಕಿಗಾಗಿ ನೀವು ಮಾತಾಡ್ತಿದ್ದೀರಿ. ಐ ಆಮ್ ಎನ್ ಇನ್ನೋಸೆಂಟ್ ಗಾಯ್, ನನಗೆ ಹಕ್ಕಿಲ್ವಾ? ಐ ಆಮ್ ಜಸ್ಟ್ ಟೆಲಿಂಗ್ ಯು, ಐ ಡೋಂಟ್ ವಾಂಟ್ ಟು ಡಿಫೆಂಡ್ ಮೈ ಸೆಲ್ಫ್ ಮೇಡಮ್. ಐ ಡೋಂಟ್ ವಾಂಟ್ ಟು ಡಿಫೆಂಡ್ ಮೈ ಸೆಲ್ಫ್. ಯು ಆರ್ ಪ್ರಾಬಬ್ಲಿ ರೈಟ್ ಇನ್ ಯುವರ್ ಓನ್ ವೇ. ಪಲ್ಲವಿ ಅವರೇನೋ ಹೇಳ್ತಿದ್ದೀರಿ. ಐ ಆಮ್ ಸಾರಿ, ಐ ಡೋಂಟ್ ಹ್ಯಾವ್ ದ ಟೈಮ್. accused centric. No, So I think no, you are nobody wrongly can be portraying us. judgmental. We are No, not no, accused no, centric. no, We are ನಾನ್ with the ಪ್ರಶ್ನೆ victim. ಕೇಳ್ತಾ ಇದ್ದೀನಿ ರಾಬಿನ್ ಅವರೇ, ಆದ್ರೆ please don't ನೀವು get me endorse wrong. ಮಾಡ್ತಾ ಇರತಕ್ಕಂತ No, victim no, centric now you are approach now you are wrongly ಅದ್ರಲ್ಲಿ portraying ಬಹಳ my words. ಸಮಸ್ಯೆಗಳಿದಾವೆ. ಸಾರಿ ರಾಬಿನ್ ಅವರೇ, ಬಹಳ ನಾನು ಸಮಸ್ಯೆಗಳಿದಾವೆ. ಯಾಕಂತ ಹೇಳಿದ್ರೆ ಇಲ್ಲ ಸರ್, ನೀವು ಎಂಡೋಸ್ ಮಾಡ್ತಾ ಇರತಕ್ಕಂತ ಸರ್ ಹೇಳಿದ್ರು ಮಾನವೀಯತೆ ಬಗ್ಗೆ ಮಾತಾಡುವಾಗ ಸರ್ ಹೇಳಿದ್ರು ಆ ಮಾನವೀಯತೆ ಅಂತ ಮಾತಾಡತಕ್ಕಂತ ಲೈನ್ ಏನಿದೆಯೋ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡ್ರಾ. Yeah. ಸರ್ ಅಷ್ಟು ಸುಲಭವಾಗಿ ಹೇಳ್ಬಿಟ್ಟು ಅದಕ್ಕೆ ನನಗೆ ನಾನು ಪ್ರಶ್ನೆ ಮಾಡಿ ಕೇಳ್ತಿದ್ದೀನಿ, ಅಂತ. where do you draw It that is line? not that easy. Emotion go, ಅದಕ್ಕೋಸ್ಕರನೇ we have a law go, rule of where do law. you draw that line? ಅದಕ್ಕೋಸ್ಕರನೇ we have the systems in place. ಅರ್ಥ ಆಗ್ತಾ ಇದೆಯಲ್ಲ? It is delay. There are ಎನಿವೆ ಈ problems. ಚರ್ಚೆ ಆದ್ರೆ ಇವತ್ತಿಗೆ ಮುಗಿಲಿಲ್ಲ. ರಾಬಿನ್ ಅವರೇ, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಕ್ಷಮಿಸಿ, ನನ್ನ ಹತ್ರ ಸಮಯ ಇದ್ದಿದ್ದಿಷ್ಟೇ. ಪಲ್ಲವಿ ಅವರೇ, ನನ್ನ ಹತ್ರ ಸಮಯ ಇದ್ದಿದ್ದಿಷ್ಟೇ, ಕ್ಷಮಿಸಿ. ಪ್ರಮೀಳಾ ನೇಸರ್ಗಿ ಅವರೇ ಧನ್ಯವಾದ, ಅನಿಲ್ ನಾಯಕ್ ಅವರೇ ಧನ್ಯವಾದ, ಸಿಂಥಿಯಾ ಅವರೇ ಧನ್ಯವಾದ. ಭಾವನಾತ್ಮಕ ಆಗಬೇಡ ಅಂದರೆ ಆಗದೆ ಇರೋದು ಹೇಗೆ? 6 ವರ್ಷದ ಮಗುವನ್ನ ರೇಪ್ ಮಾಡಿ ಸಾಯಿಸ್ತಾರೆ. ಇವರಿಗೆ ಕಾನೂನಿನ ಪ್ರಕ್ರಿಯೆ, ಕಾನೂನಿನ ಬಗ್ಗೆ ಅವ್ರಿಗೆ ಒಂದು ರಿಗಾರ್ಡ್ ಇದ್ದಿದ್ರೆ, ಒಂದು ಭಯ ಇದ್ದಿದ್ರೆ ಈ ರೀತಿಯ ಕೆಲಸಕ್ಕೆ ಅವ್ರು ಕೈ ಹಾಕ್ತಿದ್ರ? ಕಾನೂನಿನ ಬಗ್ಗೆ ಭಯನೇ ಇಲ್ಲದೆ ಇರೋರಿಗೆ ಕಾನೂನಿನ ಪ್ರಕ್ರಿಯೆಗೆ ಒಳಪಡಿಸೋದು ಅವಶ್ಯಕತೆನಾ ಅನ್ನೋ ಪ್ರಶ್ನೆ ಜೊತೆ ಇವತ್ತಿನ ಈ ಚರ್ಚೆನ ಮುಗಿಸೋಣ.